उत्तिष्ठ नरशार्दूल कर्तव्यं दैवमान्तिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्तजगतां मधुकैटभारे कक्षो विहारिणि मनोहर दिव्यमूर्ते श्रीस्वामिनिश्रितजनप्रियदानशीले श्रीवेङ्कटेशदयिते तव सुप्रभातम् मातः समस्तजगतां मधुकैटभारे कक्षो विहारिणि मनोहर दिव्यमूर्ते श्रीस्वामिनिश्रितजनप्रियदानशीले श्रीवेङ्कटेशदयिते तव सुप्रभातम् तव सुप्रभातमरविन्दलोचने भवतु
ಅಶೋಕ್ ಸಾಹೇಬ್ರ ಮನೆ ಎಂದಿಗೂ ಹೀಗೆ ನಗೆಗಳಲ್ಲಿ ತುಂಬಿ ತೊಳ್ಕೊತಿಲ್ಲಪ್ಪ. ಈ ಮನೆಯಲ್ಲಿ ನಾನು ಅಡಿಗೆ ಕೆಲಸಗಳಾಗಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗಳ ಹಾಗೆ ನೋಡಿಕೊಳ್ಳು. ಅದರಲ್ಲಿ ನಮ್ಮ ಅಶೋಕ್ ಸಾಹೇಬ್ರದ್ದು ಸ್ವಂತ ತಂಗಿಯನ್ನ ನೋಡ್ಕೊತಾರೆ ನೋಡ್ರಿ. ಸಾಹೇಬ್ರ ಅನ್ಕೊಳ್ಳೋದಪ್ಪ, ಯಾವ್ದು ಕೂಡ ಅವ್ರಿಗೆ ಕಾಫಿ ಬೇಕಾ? ಮಗಳ ಕಾಫಿ ತಗೊಂಡ ಲಿಂಗಮ್ಮ ಕಾಫಿ ತೆಗೆದುಕೊಂಡು ಬಾಮ್ಮ. ಸಾಹೇಬ್ರ ಇವತ್ತು ಪೂಜೆ ಮಾಡಿದ್ರೆ ಸ್ವಲ್ಪ ಆದ್ರೆ ತೆಗಿಯಮ್ಮ ಕೈ ತಲೆಯಿಂದ ಚೆನ್ನಾಗಿ ಕೈ ತೊಳೆದುಕೊಂಡು ಕಾಫಿ ಮಾಡ್ಕೊಂಡು ಬಾಮ್ಮ. ಆಯ್ತು ಕಾಫಿ ತ ಅಯ್ಯೋ ಕರ್ಮ, ಇವ್ರಿ ಬೇರೆ ಹೇಳ್ಬೇಕು. ಇಲ್ಲ ನಿಂತ್ರ ಅಶೋಕ್ ಸಾಹೇಬ್ರ ಬರ್ತಾರ, ಮೊದಲು ಕಾಫಿ ತಗೊಂಡ ಬರ್ಬೇಕು. ಸಾಹೇಬ್ರ ಈ ತರ್ಕಾರಿ ಅಣ್ಣ, ಅಶೋಕ್ ಅಣ್ಣ ಅಂದ್ರೆ ಎಷ್ಟು ಹೆದರಿಕೆ ನೋಡು ಈ ಲಿಂಗಮ್ಮಳಿಗೆ. ಅಣ್ಣ, ಅಶೋಕ್ ಅಣ್ಣ ಅಂದ್ರೆ ಬರೀ ಲಿಂಗಮ್ಮನಿಗೆ ಅಷ್ಟೇ ಹೆದರಿಕೆ ಇರೋದು, ನಮಗೂ ಕೂಡ ಅಷ್ಟೇ ಅಲ್ಲ ನಾವು ಭಯ ಇರೋದು. ಸುಭಾಷ್, ಗೌತಮ್, ಕಾಪಿ ಆಯ್ತೇನ್ರಪ್ಪ? ಬಾಸ್, ಕ್ಲಾಸ್ ತುಂಬಾ ಚೆನ್ನಾಗಿದೆ. ಲಿಂಗಮ್ಮ, ನೀವು ಈ ಮನೆಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಸಮಯಕ್ಕೆ ಸರಿಯಾಗಿ ತಿಂಡಿ ಮಾಡಿ ಹಾಕ್ತೀಯ. ಅದಕ್ಕಂತೆ ಈ ತಿಂಗಳಿನಿಂದ ನಿನಗೆ ಕೆಲಸ ತೆಗಿತೀರಿ. ಅಳಬೇಡಮ್ಮ ಹುಚ್ಚಿ, ನಾನು ಹೇಳೋದಾದ್ರೂ ಸ್ವಲ್ಪ ಕೇಳಬೇಕಲ್ಲ. ನಿನ್ನನ್ನ ಕೆಲಸದಿಂದ ತೆಗೆಯುತ್ತಿಲ್ಲ, ಈ ತಿಂಗಳಿನಿಂದ ನಿನಗೆ ಸಂಬಳವನ್ನು ಹೆಚ್ಚಿಸಿರುವೆ. ಎಷ್ಟು ಹೇಳು? 5,000ದಿಂದ 7,000 ಮಾಡಿರೋ. ಸಾಹೇಬ್ರ ಖರೆ ಖರೆ ಹೇಳ್ತೀನಿ, ನಿಮ್ಮಂತರು ಕೋಟಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿದಿರ್ಬೇಕಲ್ಲ. ಹಾ, ನಿಮ್ಮ ತಂದೆ ನಿನಗಾಗಿ ದಾರಿ ಕಾಯ್ತಿರ್ತಾರೆ. ಬೇಗ ಮನೆಗೆ ಹೋಗು. ಅಲ್ಲಗ ನೀವೆಲ್ಲರೂ ಡ್ಯೂಟಿಗೆ ಹೋಗ್ಬೇಕಿದ್ರೆ ಊಟ ಮಾಡ್ಕೊಂಡು ಹೋಗ್ರ. ಬೆಳೆ ಬೆಳೆ ಶಿವ 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 ಶಿವೆ ಬಂದ್ರ. ಗೌತಮ್, ಈ ವಿಳಾಸಕ್ಕೆ, ಸುಮತಿ ಅನ್ನೋರ ವಿಳಾಸಕ್ಕೆ ಈ 50,000 ರೂಪಾಯಿ ಮನಿ ಆರ್ಡರ್ ಮಾಡ್ಬಾರ್ದು. ಆಯ್ತು ಅಣ್ಣ. ಸುಮತಿ ಎಂದರೆ ಯಾರು? ಅವಳೊಬ್ಬ ಅನಾಥ ಹುಡುಗಿ, ತಂದೆ ತಾಯಿ ಯಾರೂ ಇಲ್ಲ. ಹಾಸ್ಟೆಲಿನಲ್ಲಿ ಇದ್ದುಕೊಂಡು ಓದುತ್ತಿದ್ದಾಳೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ
ಅವಳು ಏನು ಮಾಡಿದಳಂದ್ರೆ ಜಾಹೀರಾತನ್ನು ನೀಡಿದ್ದು. ಇಂಥ ಬಡ ವಿದ್ಯಾರ್ಥಿಗಳು ಓದಿ ಮುಂದೆ ಬರಲಿ ಎಂದು ಹಣದ ಸಹಾಯ ಮಾಡುತ್ತೇವೆ ತಮ್ಮ. ನಿಜ ಅಣ್ಣ, ಹಣದ ಕೊರತೆಯಿಂದ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅಂತ ಬಡ ವಿದ್ಯಾರ್ಥಿಗಳಿಗೆ ನೀವು ಹಣದ ಸಹಾಯ ಮಾಡಿ ತುಂಬಾ ಪುಣ್ಯದ ಕೆಲಸ ಮಾಡುತ್ತಿದ್ದೀರಿ. ಅಣ್ಣ, ನನಗೆ ಸ್ವಲ್ಪ ತೋಟದ ಕಡೆಗೆ ಕೆಲಸವಿದೆ, ಹೋಗಿ ಬರಲಣ್ಣ? ಅಷ್ಟೇ ಮಾಡುತ್ತಮ್ಮ, ಹೋಗಿ ಬಾ. नमस्कार सर. ನಮಸ್ಕಾರ ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಅಶೋಕ್ ಕುಮಾರ್ ಸಾಹೇಬರಿಗೆ. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ಏನು ಜಾಗೀರದಾರ ಶನೇಶ್ವರರು ನಮ್ಮ ಮನೆಗೆ ಆಗಮಿಸುವುದು ತುಂಬಾನೇ ಅಪರೂಪ. ಏನಿಲ್ಲ, ಮೊನ್ನೆ ದಿನ ಅಂದ್ರೆ ರವಿವಾರ ನಮ್ಮ ಕಡುವಯ್ಯದ ವಕೀಲ ರಾಮದಾಸನನ್ನು ಕೊಲೆ ಮಾಡಿಬಿಟ್ಟೆ. ಅವನಿಗೆ ಎಷ್ಟೋ ಬಾರಿ ನನ್ನ ತಂಟೆಗೆ ಬರಬೇಡೆಂದು ತಾಕಿತ್ತು ಮಾಡಿದ್ದು, ಆದ್ರೆ ಅವನು ಕೇಳಲಿಲ್ಲ. ನಾನೇನು ಮಾಡಿ ಕೊನೆಗೆ ಸಹಿಸಲೇಬೇಕಾಯ್ತು. ನೋಡಿ ಶೇಖ್ ಸಾಹೇಬ್ರೆ, ಕರ್ನಾಟಕದ ನಿಮ್ಮ ಹೆಸರು ಚೆನ್ನಾಗಿದೆ. ಹಣ ಎಷ್ಟು ಬೇಕಾದ್ರೂ ಖರ್ಚಾಗಲಿ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಜೈಲಿಗೆ ಹೋಗದಂತೆ ಮಾಡಿಕೊಟ್ರೆ ಸಾಕು. ಅದಕ್ಕಾಗಿ ಅಡ್ವಾನ್ಸ್ ಅಂತ 10 ಲಕ್ಷ ರೂಪಾಯಿ ತೆಗೆದುಕೊಳ್ಳಿ. ಸಾಲವಿದ್ರೆ ಇನ್ನೂ ಕೊಡಿ. ಈ ಹಣ ತೆಗೆದುಕೊಂಡು ಮೊದಲಿನಿಂದ ಜಾಗ ಖಾಲಿ ಮಾಡು. ನಾನು ಓದಿ ವಕೀಲನಾಗಿದ್ದು ನಿಮ್ಮಂತ ಕೊಲೆಗಡಕರ ಕೇಸು ನಡೆಸುವುದಕ್ಕಾಗಿ. ಹಣ ಸಿಗುತ್ತದೆ ಎಂದು ನನ್ನ ವೃತ್ತಿಗೆ ದ್ರೋಹ ಮಾಡುವನಲ್ಲ ಈ ಲಾಯರ್ ಅಶೋಕ್ ಕುಮಾರ್. ನನ್ನ ಹೋರಾಟ ಏನೇ ಇದ್ದರೂ ಅನ್ಯಾಯದ ವಿರುದ್ಧ ಹಾಗೂ ಬಡವರ ಪರವಾಗಿಯೇ ವಿನಃ ನಿನ್ನಂತ ಕೊಲೆಗಡಕರ ಪರವಾಗಿ ಅಲ್ಲ. ಬಂದದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗು. ಅಂದ್ರೆ ನನ್ನ ಕೇಸನ್ನು ನೀನು ತೆಗೆದುಕೊಳ್ಳೋದಿಲ್ಲ ಅನ್ನಂಗಾಯ್ತು. ಒಂದು ಮಾತು, ಹೀಗೆ ಬಂದಿರುವ ಲಕ್ಷ್ಮಿಯನ್ನು ತಿರಸ್ಕರಿಸಬೇಡ. ಮನುಷ್ಯ ಏನೇ ಮಾಡಿದರೂ ಈ ಹಣಕ್ಕಾಗಿ. ನಾನು ಕೊಲೆ ಮಾಡಿರುವುದು ಈ ಹಣಕ್ಕಾಗಿಯೇ. ಇದಿಷ್ಟು ಸರಿ ಹೋಗದಿದ್ರೆ ಇನ್ನೂ 5 ಲಕ್ಷ ಸೇರಿಸ್ಕೊಡ್ತೆ. ಏನಂತ್ರಿ ಲಾಯರ್ ಸಾಹೇಬ್ರೆ? ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೋಗಬೇಕು. ಇಲ್ಲದಿದ್ದರೆ ನಿನ್ನ ಕತ್ತನ್ನು ಹಿಡಿದು ನಾನೇ ಹೊರ ಹಾಕಬೇಕಾಗುತ್ತೆ. ಏ ಮಿಸ್ಟರ್ ಜಾಗೀರದಾರ್, ಸ್ವಲ್ಪ ಲಕ್ಷ್ಯ ಕೊಟ್ಟು ನನ್ನ ಮನೆಯ ಶ್ರೀಮಂತಿಕೆಯ ಲಕ್ಷ್ಮಿಯನ್ನ ಬೆಳೆಸಬೇಕಾದರೆ ನಿನ್ನ ಅನ್ಯಾಯದ ಹಣವಾಗಲಿ ನನ್ನ ಸಂಬಳದ ಹಣವಾಗಲಿ ಅಗತ್ಯವಿಲ್ಲ. ನನ್ನ ಪೂರ್ವಿಕರ ಕಾಲದಿಂದಲೂ ನನ್ನ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡುತ್ತಿದ್ದಾಳೆ. ನನ್ನ ಹಿರಿಯರು ಗಳಿಸಿಟ್ಟಿರುವ ಕೋಟ್ಯಾನು ಕೋಟಿ ಆಸ್ತಿ ನೋಡು, ಬೇಕಾದರೆ ಕೇಳು, ನಾನೇ ನಿನಗೆ ಸ್ವಲ್ಪ ಭಿಕ್ಷೆ ಹಾಕಿ ಕಳಿಸುವೆ. ಇನ್ನೊಂದು ಕ್ಷಣ ಇಲ್ಲಿ ನಿಲ್ಲಬೇಡ. ನೀನಾಗಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ. ನನಗೆ ಒಳ್ಳೆಯ ದಾರಿ, ಸತ್ಯ ಮಾರ್ಗದಿಂದ ಬದುಕೋದನ್ನೇ ಕಲಿ. ಸತ್ಯ ಸತ್ಯ ನ್ಯಾಯ
ಸತ್ಯ ಹರಿಚಂದ್ರ ಸುಡುಗಾಡ ಕೈದ ಸತ್ಯವನ್ನು ಸಮಾಧಿ ಮಾಡಿ ನ್ಯಾಯ ಗಾಳಿಗೆ ತೋರಿ ನೀತಿಗೆ ಬೆಂಕಿ ಹಚ್ಚಿ ಬುದ್ಧಿವಂತನಾಗಿ ನನ್ನ ಹಣದಿಂದ ಕುಬೇರನಾಗುವುದನ್ನು ಕಲಿ. ನಿನ್ನ ಹಾಗೆ ಕಂಡವರ ಹಣಕ್ಕೆ ಆಸೆ ಪಡದೆ ಸತ್ಯದಿಂದ ನಡೆದುದಲ್ಲದೆ ದೇಶ ಪ್ರೇಮ ಪ್ರಜೆಗಳ ಸೇವೆ ನಿಷ್ಠೆಯಿಂದ ನಡೆದುಕೊಂಡ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಾಗ ಅವರ ಶವ ಸಂಸ್ಕಾರಕ್ಕೂ ಹಣವಿರಲಿಲ್ಲ. ಆಗ ಈ ಜನಗಳ ಚಂದ ಎತ್ತಿ ಅವರ ಶವ ಸಂಸ್ಕಾರ ನೆರವೇರಿಸಿದರು. ದೇಶ ಧರ್ಮ ಅಂತ ಕುಳಿತರೆ ಹಣ ಹೊಂದಿದ್ದರೆ ಏನಾದರೂ ಸಾಧಿಸಬಹುದು. ಹಣ ಇಲ್ಲದವನು ಹೆಣದಕ್ಕಿಂತ ಕಡೆ. ಹಣ ಸಿಗುತ್ತದೆ ಎಂದು ಮಾಡಬಾರದ ಕೆಲಸ ಮಾಡಿದರೆ ಆ ದೇವರು ಮೆಚ್ಚಲ. ಈ ದೇಶಕ್ಕೆ ಬೇಕಿರುವುದು ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥ ಸೇವೆಯಿಂದಲೇ ಮಹಾತ್ಮರಾಗಿದ್ದಾರೆ. ಅಂತ ಮಹಾತ್ಮರ ಸಾಲಿನಲ್ಲಿ ಬರುವವರೇ ಧೀಮಂತ ನಾಯಕ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ನಿಜ, ಅವರ ಶವ ಸಂಸ್ಕಾರಕ್ಕೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣವಿರಲಿಲ್ಲ. ಯಾಕೆ ಗೊತ್ತಾ? ಏಕೆಂದರೆ ಅವರ ರಕ್ತದ ಕಣಕಣದಲ್ಲಿ ಸತ್ಯ, ನ್ಯಾಯ, ನೀತಿ, ದೇಶ ಪ್ರೇಮ ತುಂಬಿ ತುಳುಕುತ್ತಿತ್ತು. ಅಂತಲೇ ಇಂದು ಅವರು ಈ ಪ್ರಪಂಚದಿಂದ ದೂರ ಆದರೂ ಪ್ರತಿಯೊಬ್ಬರ ದೇಶ ಪ್ರೇಮಿಗಳ ಹೃದಯದಲ್ಲಿ ದಿವ್ಯ ಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ. ಮಿಸ್ಟರ್ ಜಾಗೀರ್ದಾರ್ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಹಣ ಹಣ ಎಂದು ಬಕಪಕ್ಷಿಯಂತೆ ಬಡದಾಡಿ ಮಾಡಬಾರದ ಕೆಲಸವನ್ನ ಮಾಡಿ ದೇಶವನ್ನು ಕೊಳ್ಳೆ ಹೊಡೆದವರು ಜೈಲು ಸೇರಿದ್ದಾರೆ. ಮಿಸ್ಟರ್ ಜಾಗೀರ್ದಾರ್, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು. ಹಣವನ್ನು ಒಬ್ಬ ಮಾಮೂಲಿ ಹೆಣ್ಣು ಮಗಳು ಗಳಿಸಬಹುದು. ಅವಳು ತನ್ನ ಶೀಲವನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ಬದುಕಿದರೂ ಕೂಡ ಈ ಸಮಾಜ ಅಂತವಳ ಬಗ್ಗೆ ಅಂತಃಕರಣ ಪಡುತ್ತದೆ. ಆದರೆ ನಿನ್ನಂತ ಕೊಲೆಗಡಕ ಈ ದೇಶಕ್ಕೆ ಮೋಸ ವಂಚನೆ ಮಾಡಿ ಬದುಕಿದರೆ ಮೂರು ದಾರಿಯ ಮಣ್ಣು ತೋರಿ ಹಿಡಿಶಾಪ ಹಾಕುವರು. ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಬಸವಣ್ಣನವರು ಮುಂಚೆಯೇ ಹೇಳಿದ್ದಾರೆ. ನೋಡು, ನಿನ್ನಂತವನಿಗೆ ತುಂಬಾ ಕ್ರೂರ ಕ್ರೂರ ಸಾವು ಬರುತ್ತದೆ. ಆಗಬಾರದು ಅನ್ನುವಂತ ಅಂಜಿಕೆ ನಿನಗೇನಾದರೂ ಇದ್ರೆ ಆತ್ಮಸಾಕ್ಷಿಗಾಗಿ ಅಂಜಿ ಬದುಕೋದನ್ನು ಅಂಜಿಕೆ ಅದು ಈ ಶನೇಶ್ವರನಿಗೆ. ನಾ ಬಂದಕ್ಕೆ ಮೋಚ ನಾ तलवार की धार से शनेश्वर कभी नहीं डरता है, सिर्फ पर्वत की धार से. समझे बेटे? ನಾಡ ಶಿವಕುಮಾರ್, ಈ ಎಲ್ಲ ಹಾಳವೈವಾದಗಳನ್ನು ಬಿಟ್ಟು ಕೊನೆಯದಾಗಿ ಒಂದು ಮಾತು ಕೇಳಬೇಕು. ಈಗ ನೀನು ನನ್ನ ಕೇಸನ್ನು ತೆಗೆದುಕೊಂಡು ನಿನ್ನ ಖಜಾಂಚನ್ನು ಹೆಚ್ಚಿಸಿಕೊಂಡು ಬಾಳುವೆಯೋ, ನನ್ನಂತ ಕೊಲೆಗಡೆತನಿಗೆ ಎದುರಾಗಿ ಹೇಡಿಯಾಗಿ ಮಣ್ಣು ಮುಟ್ಟಬೇಕು. ವಾಪಸ್ ತೆಗೆದುಕೋ ನಿನ್ನ ಮಾತನ್ನು. ಹೇಗೆ ನಾನಲ್ಲೋ, ನೀನು ಹೇಳಿ. ಮೋಸ, ಸುಳ್ಳು, ಕಪಟಗಳ ಸರಮಾಲೆಯ ಸರ್ದಾರ ನೀನು.
ನಿನ್ನ ಕೇಸನ್ನು ತೆಗೆದುಕೊಳ್ಳುವಂತ ಮಾತಂತೂ ಬಹುದೂರ ಉಳಿಯಿತು. ನಿನ್ನ ಮುಖ ನೋಡಲು ನನಗೆ ಹೇಸಿಕೆಯಾಗುತ್ತೆ. ಒಂದು ಮಾತು, ಹೆಚ್ಚಿಗೆ ಮಾತನಾಡದೆ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲದಿದ್ದರೆ ನನ್ನ ಕತ್ತನ್ನು ಹಿಡಿದು ಹೊರ ಹಾಕಬೇಕಾಗುತ್ತೆ. ಅಲ್ಲು ಬಾತ್ತೆ ಹೋಗುತ್ತೇನೆ ಲಾಯರ್, ಹೋಗುತ್ತೇನೆ. ಆದ್ರೆ ಟೇಷನ್ಗೆಲ್ಲ ದೇಶದ ಜೋಡಿಗೆ ನನ್ನನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ, ಉಳಿಯದು ಇಲ್ಲ. ಒಂದು ವೇಳೆ ಹಾಗೇನಾದ್ರೆ ಆದ್ರೆ ಅವರಿಗಳಿಗಾದ ಕಟ್ಟಿಟ್ಟ ಬುದ್ಧಿ ಈ ಶನೇಶ್ವರ ಇನ್ನು ಮುಂದೆ ನಿನಗೆ ಶನಿಯಾಗಿ ಕಾಣುತ್ತಿದ್ದೇನೆ ನೋಡು. ಈಗ ಪ್ರಾರಂಭ ಆಯ್ತು ನಮ್ಮಿಬ್ಬರ ನಡುವೆ ಕುರುಕ್ಷೇತ್ರ. ಈ ಯುದ್ಧದಲ್ಲಿ ನನ್ನ ಮಣ್ಣು ಮುಚ್ಚಿ ಸಮಾಧಿ ಕಟ್ಟದಿದ್ದರೆ ಮೇರಾ ನಾಮ ಅಫ್ಜಲ್ಪುರ್ ಜಾಗೀರ್ದಾರ್ ನಾಯಕ್. ಹೋಗಲಿ ಹೋಗು. ನಿನ್ನಂತ ಹೇಡಿಗಳಿಗೆ ಹೆದರುವ ಈ ಲಾಯರ್ ಅಶೋಕ್ ಕುಮಾರನಲ್ಲ. ನಿನ್ನಂತ ಗೊಟ್ಟ ಬೆದರಿಕೆ ಅಂಜುವವನು ನಾನಲ್ಲ. ಮೊದಲಿನಿಂದ ಜಾಗ ಖಾಲಿ ಮಾಡು, ಹೊರಟು ಹೋಗ ಇಲ್ಲಿಂದ. ಹಾಗೆ ಹಿಂಗೆ ಸಾಲೆ ಹೋಗಲೇ ಕುತ್ತೆ. ನನ್ನ ಜೀವನದಲ್ಲಿ ಎಷ್ಟು ನೋಡಿಲ್ಲ. ಹಿಂದಿನ ಮೂಡೇ ಹಾಳಾಗಿ ಹೋಯ್ತು. ಇದು ಮೊದಲು ಕೋರ್ಟ್ಗೆ ಹೋಗೋಣ. ಮಾತಮ್ಮ, ಹಣ ಮನಿ ಆರ್ಡರ್ ಮಾಡಿ ಬಂದ್ಯಾ? ಹಾ, ಮಾಡಿ ಬಂದಲ್ಲ ಅಡ. ಯಾಕಣ್ಣ ನಿಮ್ ಮುಖ ಒಂಥರ ಬಾಡಿ ಹೋಗಿದೆಯಲ್ಲ? ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಮುಖ ಹೂವಿನ ತರ ಅರಡ್ತಾ ಇತ್ತು. ಯಾಕಣ್ಣ, ಏನಾದ್ರೂ ಸಮಸ್ಯೆ ಐತೆ? ಏನಿಲ್ಲ ಗೌತಮ್ಮ, ಕೋರ್ಟ್ ಕೆಲಸ ಅಂದೊಳಕ್ಕೆ ಸಮಸ್ಯೆಗಳು ಸ್ವಾಭಾವಿಕ. ತಮ್ಮ, ನನಗೆ ಕೋರ್ಟಿನ ಸಮಯವಾಯ್ತು. ನಾನಿನ್ನು ಬರಲೇ? ಆಯ್ತಾ? ಹೇ ದೇವ, ಶ್ರೀ ಗುರು ಸಿದ್ದರಾಮೇಶ್ವರ, ಯಾಕಪ್ಪ ಇಂದು ನನ್ನ ಮುಖದಲ್ಲಿ ದುಃಖದ ಛಾಯೆ? ದೇವ, ಚಿಕ್ಕಂದಿನ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲೆಗಳು ನಾವು. ನಮಗೆ ತಂದೆಯಾಗಿ ತಾಯಿಯಾಗಿ ನಮ್ಮ ಅಣ್ಣನೇ ನಮ್ಮ ಪಾಲಿನ ದೇವರು. ದೇವ, ಅಂತ ದೇವರ ತರದ ಅಣ್ಣನಿಗೆ ದೇವತೆ ಅಂತ ಒಬ್ಬ ಅತ್ತಿಗೆ ಸಿಕ್ಕು ಅವರಿಬ್ಬರ ಮಡಿಲಲ್ಲಿ ಮಮತೆಯಂತೆ ನೆಲೆದಾಡುವ ಭಾಗ್ಯ ಆದಷ್ಟು ಕರುಣಿಸುತ್ತಂತೆ. ಸರಸ್ವತಿ ನಮಸ್ತುಭ್ಯಂ. ವರದಿ ಕಾಮರೂಪಿಣಿ ತಂದೆ ಶ್ರೀ ಗುರು ಪರಮಾನಂದ. ಜೀವನದಲ್ಲಿ ನಾನು ನಿನ್ನನ್ನೇ ನಂಬಿದ್ದೀನಿ. ನಂಬಿದ ಈ ಭಕ್ತರ ಕೈನ ಯಾವುದೇ ಕಾರಣಕ್ಕೂ ಬಿಡಬೇಡ ತಂದೆ. ಚಿಕ್ಕ ವಯಸ್ಸಲ್ಲಿ ಹೆತ್ತ ತಾಯಿಯನ್ನೇ ಕಳೆದುಕೊಂಡೆ. ಬೆಳೆದ ದೊಡ್ಡವಳಾದ್ಮೇಲೆ ತಂದೆಯನ್ನು ಕೂಡ ಕಳೆದುಕೊಂಡೆ. ಹೇಗೋ ಹಾಸ್ಟೆಲ್ನಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಓದಿಗಾಗಿ ಅಂತ ಧಾರವಾಡದ ದಾನಿಗಳಾದ ಅಶೋಕ್ ಕುಮಾರ್ ಅವರು ನನಗೆ ಹಣ ಸಹಾಯ ಮಾಡ್ತಾ ಇದ್ದಾರೆ. ಆ ದೇವಿ ಸದಾ ಕಾಲ ಸುಖವಾಗಿರುವ ಹಾಗೆ ಆಶೀರ್ವಾದ ಮಾಡುತ್ತಂದೆ. ಆಶೀರ್ವಾದ ಮಾಡಿ. ಹಲೋ ಮಿಸ್ಟರ್, ಅಲ್ಲಿ ನೀವು ಕೋರ್ಟ್ನಲ್ಲಿ ಇದ್ರಿ, ಇವಾಗ ಬಂದಿದ್ದೇವೆ. ಆದ ಕಾರಣ ಇಲ್ಲಿ ಪೋಸ್ಟ್ ಬಂದಿದೆ. ಟ್ರೈ ಮಾಡಬೇಕು. ಆ
ಸದಾಕಾಲ ಸುಖವಾಗಿರೋ ಹಾಗೆ ಆಶೀರ್ವಾದ ಮಾಡಿದ್ರು. ನಿನ್ನ ರಾಜ ಪ್ರಣಯ ರಾಜ ಏನು ಚಿನ್ನ ಬಾದಣ್ಣ ರಾಣಿ. ನೀವ ನಾನು ಬೇರೆ ಯಾರನ್ನೋ ಮಾಡಿದ್ದೆ. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟದಿಗೆ ಕಪಾಳ ಮೋಕ್ಷ ಮಾಡ್ತಾ ಇದ್ದೆ. ನನ್ನ ಬಿಟ್ಟು ನಿನ್ನನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಚಿನ್ನ? ಹೋಗಲ್ ಬಿಡು. ಅಂದ ಹಾಗೆ ಆ ನಿನ್ನ ದಾನಿಗಳಿಂದ ಮನಿ ಆರ್ಡರ್ ಬಂತೆ. ಏಕೆಂದರೆ ನಮ್ಮಿಬ್ಬರ ಮದುವೆ ಇನ್ನು 3 ದಿನಗಳು ಮಾತ್ರ ಉಳಿದಿದೆ. ಅದಕ್ಕಾಗಿ ಹಣದ ಅವಶ್ಯಕತೆ ತುಂಬಾ ಆಗಿದೆ. ಅದಕ್ಕಾಗಿ ನೀವ್ ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಆ ನನ್ನ ದಾನಿಗಿದ್ರು ಈಗಾಗಲೇ ಹಣವನ್ನ ಕಳಿಸಿಕೊಟ್ಟಿದ್ದಾರೆ. 50,000 ಇದೆ, ತೆಗೆದುಕೊಳ್ಳಿ. ಈಗಲಾದ್ರೂ ಸಂತೋಷವಾಯ್ತು ನನ್ನ ರಾಜ? ತುಂಬಾ ಸಂತೋಷ, ತುಂಬಾ ಸಂತೋಷ. ಗುರುತು ಪರಿಚಯವಿಲ್ಲದ ವ್ಯಕ್ತಿ ನಿನಗೆ ಹಣ ಕಳ್ತಾರಂದ್ರೆ ನೀನು ಭಾಗ್ಯಶಾಲಿ ನೋಡು. ದಾನ ಧರ್ಮ ಪರೋಪಕಾರಗಳು ಇನ್ನೂ ಈ ಭೂಮಿ ಮೇಲೆ ಇವೆ ಎಂದರೆ ಅದಕ್ಕೆ ಆ ನಿನ್ನ ದಾನಿ ದೇವರು ಅನ್ನಬಹುದು. ನಿಜವೇ ನಿಮ್ಮ ಮಾತು. ಅವರನ್ನ ಈ ಕಲಿಯುಗದ ಕರುಣ ಅಂತ ಹೇಳಿದ್ರೆ ಕೂಡ ತಪ್ಪಿಲ್ಲ. ಅಂಥವರು ಈ ಭೂಮಿ ಮೇಲೆ ಇರೋದ್ರಿಂದಾನೇ ಇನ್ನು ಈ ಜಗತ್ತಲ್ಲಿ ಸರಿಯಾದ ಹೊತ್ತಿಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಹೌದು ಸುಂಕಿ, ನಿನ್ನ ಮಾತು 100ಕ್ಕೆ 100 ಸತ್ಯ. ನೋಡು, ನಮ್ಮ ಮದುವೆಯ ಮೊದಲನೇ ಲಗ್ನ ಪತ್ರಿಕೆಯನ್ನು ಆ ನಿನ್ನ ದಾನಿ ದೇವರಿಗೆ ಕಳಿಸು. ಹೌದು, ಅವರು ನಮ್ಮ ಪಾಲನ ದೇವರು ಅಂದ್ಮೇಲೆ ಈ ಲಗ್ನ ಪತ್ರಿಕೆ ಮೊದಲನೇ ಪ್ರತಿಯನ್ನ ಅವರಿಗೆ ಕಳಿಸಿಕೊಡ್ಲೇಬೇಕು. ಅಶೋಕ್ ಕುಮಾರ್, ನ್ಯಾಯವಾದಿಗಳು, ಅಂಚೆ ಧಾರವಾಡ. ನೋಡು, ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಪ್ಪ. ಆಯ್ತು ರೀ. ಅಂದ ಹಾಗೆ ಸುಂಕಿ, ನನ್ನ ಸ್ನೇಹಿತನು ಒಬ್ಬ ಧಾರವಾಡದಲ್ಲಿ ಇರುವುದು. ಈಗ ಅವನು ಅಲ್ಲಿಯೇ ವಾಸವಾಗಿದ್ದಾನೆ. ಸುಂಕಿ, ಎಲ್ಲ ಚಿಂತೆಗಳು ದೂರವಾದವು. ಶುಭ ಸಮಾರಂಭದಲ್ಲಿ ಒಂದು ಮಧುರ ಗೀತೆ.
ಏನ್ ಮಾಡ್ತಾ ಇದ್ದೀನಿ ನೀನು? ಏನಾಯ್ತೆಂದು ಹೀಗೆ ಕಿರ್ಚುತ್ತಿದ್ಯಾ? ನಿನ್ನನ್ನು ಕೈ ಹಿಡಿದು ಒಳಗೆ ಕರೆದರೆ ತಪ್ಪ? ಕೈ ಹಿಡಿದು ತಪ್ಪಲ್ಲ, ಕೈ ಹಿಡಿದು ಎಳೆಯುವುದು ತಪ್ಪು. ನನ್ನ ಗಲಿಗೆ ಕರೆದುಕೊಂಡು ಹೋಗುವ ಸಂಚು ಬೇರೆ ಮಾಡ್ತಾ ಇದೀಯಾ? ಇದರ ಅರ್ಥ? ಓಹೋ, ಹೀಗೋ ಸಮಾಚಾರ. ನೋಡು ಸುಮತಿ, ಇಂದಲ್ಲ ನಾಳೆ ನಾವಿಬ್ಬರು ಗಂಡ ಹೆಂಡತಿ ಅಂದ್ಮೇಲೆ ಇಂಥ ಪ್ರಸಂಗಗಳು ಮಾಮೂಲು. ನೋಡು, ಹಿಂದೆ ಮಂಚಿಗೆ ಕರೆದರೆ ತಪ್ಪೇನಾಯ್ತು? ಈ ನಿನ್ನ ಮೈಮಾಟ, ನಿನ್ನ ಕಣ್ಣು ಓರ ನೋಟ ನೋಡಿ ನನಗೆ ಹುಚ್ಚು ಹಿಡಿದು ಬಿಟ್ಟಿದೆ. ಮದುವೆ ನಂತರ ಆಗುವ ಪ್ರಥಮ ರಾತ್ರಿ ಹಿಂದೆ ಈಗಲೇ ಆಗಲಿ. ಮುಚ್ಚ ಬಾಯಿನ. ನೀನು ನಾನೊಬ್ಬ ಒಳ್ಳೆ ಮನುಷ್ಯ, ನಂಬಿಗಸ್ತ ಅಂತ ತಿಳಿದುಕೊಂಡಿದ್ದೆ. ನೀ ನನಗೆ ಇಂಥ ಮೋಸ ಮಾಡ್ತೀಯ ಅಂತ ನಾನು ಕನಸಲ್ಲಿ ಕೂಡ ಭಾವಿಸಿರ್ಲಿಲ್ಲ. ನನ್ನ ಪುಣ್ಯ ಚೆನ್ನಾಗಿತ್ತು. ಮದುವೆಗೆ ಮುಂಚೆನೇ ನಿನ್ನ ಬಣ್ಣ ಬಯಲಾಯಿತು. ಸಾಕು ಸಾಕು ನಿನ್ನ ಸಾಹಸ. ನಿನ್ನ ಹೊಲಸಿನ ಮುಖವನ್ನ ನನಗೆ ತೋರಿಸ್ಬೇಡ. ನೀನಿನ ಹೊಲಸು ಬಾಯಿಂದ ನನ್ನ ಹೆಸರನ್ನು ಉಚ್ಚರಿಸಬೇಡ. ಅನಾಥಳಿಗೆ ತಾಳಿ ಭಾಗಿ ನೀಡುವಂತ ನಿನ್ನ ನಾನೊಬ್ಬ ಸಜ್ಜನ ಅಂತ ತಿಳಿದುಕೊಂಡಿದ್ದೆ. ನೀನಿಂಥ ದುರ್ಜನ ಅಂತ ನನಗೆ ಈಗ ಅರಿವಾಯ್ತು. ಯಾರು ಈ ಬಡ ವಿದ್ಯಾರ್ಥಿಗೆ ಅಂತ ಹಣ ಸಹಾಯ ಮಾಡಿದ್ರೆ ಅದನ್ನು ದೋಚಿಕೊಂಡು ಓಡಿ ಹೋಗುವಂತ ಪಾಪಿ ನೀನು. ನಿನಗೇನು ಗೊತ್ತು? ನಿನಗೇನು ಗೊತ್ತು ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ? ನಿನಗೆ ಬೇಕಾಗಿರುವುದು ನಿನ್ನ ದೇಹದ ಸುಖ, ಅವಳಲ್ಲಿರುವ ಹಣ. ಅದನ್ನು ದೋಚಿಕೊಂಡು ಓಡಿ ಹೋಗುವಂತ ಪಾಪಿ ನೀನು. ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗು. ನೀನೊಂದು ಅನಾಥ ಹೆಣ್ಣು ಎಂದು ಸುಮ್ಮನಿದ್ದರೆ ಎಷ್ಟೊಂದು ಸಂಕೀಲ ಮಾತುಗಳನ್ನು ಆಡುತ್ತಿರುವೆಯಲ್ಲ. ಅಂತರಂಗದ ನುಡಿಗಳನ್ನು ಈಗ ಆಡುವೆ ಕೇಳಲೇ ಮದನಾರಿ. ಈ ಪ್ರಣಯ ರಾಜನ ಒಂದು ಮುಖವನ್ನು ಮಾತ್ರ ಕಂಡಿರುವೆ. ಈಗ ನೋಡುವೆ ನನ್ನ ಎರಡನೆಯ ಮುಖ. ಸುಮತಿ, ನೀ ತಂದಿ ನನ್ನ ಮದುವೆಗೆ ಕುತ್ತು. ಈಗ ನಿನಗಾಗಿದೆ ಆಪತ್ತು. ನೋಡಿಯೇ ಬಿಡು ಈ ಕರಾಮತ್ತನ ಕರಾಮತ್ತು. ಕೈ ಹಿಡಿದು ಒಳಗೆ ಕರೆದರೆ ನಿನ್ನ ಬಾಯಿಂದ ವೇದಾಂತ ರಾಧಾಂತ. ಈ ಸಮಾಜದಲ್ಲಿ ಏನು ನಡೆಯುತ್ತಿದೆ ಎಂಬುದು ನಿನಗೆ ಗೊತ್ತಾ? ಮದುವೆಗಿಂತ ಮೊದಲೇ ಗರ್ಭಿಣಿಯಾಗಿ ತಾಳಿ ಕಟ್ಟಿಸಿಕೊಂಡವರೆಷ್ಟಿಲ್ಲ ಈ ಸಮಾಜದಲ್ಲಿ. ಎಂಗೇಜ್ಮೆಂಟ್ ಆದ ನಂತರ ಹುಡುಗ ಹುಡುಗಿ ಇಬ್ಬರು ಬಾರ್ ತಿರುಗಿ ತಮ್ಮ ಸುಖದ ಕಟ ಬೀರಿಸಿಕೊಂಡವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಇದು ಅಲ್ಲದೆ ಹುಡುಗಿಯ ತಂದೆ ಹುಡುಗ ಮನೆಗೆ ಬಂದಾಗ ಅವರಿಬ್ಬರನ್ನು ಒಳಹಾಕಿ ಬಾಗಲ ಮುಚ್ಚಿಕೊಂಡು ಹೋಗುವವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ನನ್ನನ್ನು ತಿರಸ್ಕರಿಸಿದರೆ ನಿನ್ನ ಪರಿಣಾಮ ನೆಟ್ಟಾಗುವುದಿಲ್ಲ. ಎಚ್ಚರ. ಏನೋ ಮಾಡ್ತೀಯ? ನಿನ್ನಿಂದ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ನೀನು ಅಂತ ಹೇಳಿದೆ, ಮದುವೆಗೆ ಮುಂಚೆ ಗರ್ಭ ಧರಿಸುವುದು, ಗರ್ಭಿಣಿಯಾಗುವುದು. ನೀಚ, ಒಂದು ಹೆಣ್ಣು ಆಸ್ತಿಗೆ ಬರಬೇಕಾದ್ರೆ ಕಾರಣ ಯಾರು? ನಿಮ್ಮಂತ ಭಂಡ ಗಂಡಸರು. ಒಂದು ಹೆಣ್ಣಿನ ಜೊತೆ ಪ್ರೀತಿ ನಾಟಕವನ್ನಾಡಿ ಅವಳ ದೇಹ ಸುಖವನ್ನು ಅನುಭವಿಸಿ ಸಿಪ್ಪಿತರ ಬೀದಿಗೆ ಸಿಗುವಂತ ತಾಯಿ ಗಂಡರು ನೀವು. ಈ ತಾಯಿ ಗಂಡನ ಮಗು ನಿನ್ನ ಹೊಟ್ಟೆಯಲ್ಲಿ ಸಕ್ಕಿನ ಹೆಣ್ಣೆ, ನೀನು ನೀನು ಶೀಲ ಕಳೆದುಕೊಂಡು
ನೀನೊಂದು ಸಾಮಾನ್ಯ ಹೆಣ್ಣು. ಸುಮತಿ, ನಿನ್ನ ಹಠ ಹಾಗೂ ಸೊಕ್ಕಿನ ಮಾತಿನಿಂದ ನನ್ನ ಪಿತ್ತ ನೆತ್ತಿಗೆ ಏರ್ತಾ ಇದೆ. ನಿನ್ನನ್ನು ಬಿಡುವುದು ಅಸತ್ಯವಾದ ಮಾತು. ಬಿಡುವವಳ ಕೈಯಿಂದ ನಾಚಿಕೆಯಾಗುವುದರವರೆಗೆ ಒಂದು ಅಬಲ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಹೊರಟಿರುವೆಯಲ್ಲ, ನೀನೆಂತ ಗಂಡಸೋ? ನಿನಗೆ ಅಕ್ಕ ತಂಗಿಯರು ಯಾರೂ ಇಲ್ಲವೇ? ಹೊರಟು ಹೋಗಲಿಲ್ಲ. ಇಲ್ಲದಿದ್ದರೆ ಈಗಲೇ ನೀನು ಪೊಲೀಸರ ಅತಿಥಿಯಾಗಬೇಕಾಗುತ್ತೆ. ಹೊರಡ ಇಲ್ಲಿಂದ. ನೀನು ಇಂದು ಬಚಾವಾಗಿರಬಹುದು. ಈ ಕೊಬ್ಬಿದ ಹಣ್ಣನ್ನು ತಿನ್ನದಿದ್ರೆ ಹೆಸರು ಪ್ರಣಯ ರಾಜನೆಯಲ್ಲ. ಸದ್ಯಕ್ಕೆ ಸರಿಯಾಗಿದೆ. ನನ್ನ ಮಾನ ಪ್ರಾಣಗಳೆರಡನ್ನು ಕಾಪಾಡ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಕಾರಣಕ್ಕೂ ಮರೆಯೋದಿಲ್ಲ ಸರ್. ಛೇ, ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬಂತು? ಇದು ನನ್ನ ಕರ್ತವ್ಯ. ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಿಜ, ಆದರೆ ಆ ಸ್ವಾತಂತ್ರ್ಯ ಹೆಣ್ಣಿಗೆನ್ನೂ ಸಿಕ್ಕಿಲ್ಲ. ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ನಡು ರಸ್ತೆಯ ಮೇಲೆ ಭಯಭೀತಿ ಇಲ್ಲದೆ ತಿರುಗಬೇಕು. ಅದು ಈ ಸಮಾಜದಲ್ಲಿ ನಡೆಯುತ್ತಿಲ್ಲ. ಅದಕ್ಕೆ ಕಾರಣ ಈಗ ತಾನೇ ಹೋದನಲ್ಲ ಇಂಥ ಕಾಮಕರು. ನೋಡಿ ಮಿಸ್, ನನಗೆ ಈಗಾಗಲೇ ಸಮಯವಾಗಿದೆ, ನಾನಿನ್ನು ಬರುತ್ತೇನೆ. ಅಂದ ಹಾಗೆ ನೀವು ಜೋಪಾನವಾಗಿ ಮನೆಗೆ ಹೋಗಿ, ತಿಳಿತೆ? ಜೋಪಾನವಾಗಿ ಮನೆಯನ್ನೇ ಹೋಗಿ. ಹಾಗೆ ಹೊರಟೋಗ್ಬಿಟ್ಟಲ್ಲ. ಎಂಥ ಒಳ್ಳೆ ವ್ಯಕ್ತಿ. ಸಮಯಕ್ಕೆ ಸರಿಯಾಗಿ ಬಂದು ಇವತ್ತು ಇವರನ್ನ ಶೀಲವನ್ನು ಕಾಪಾಡ್ತಿದ್ದಿದ್ರೆ ಇವತ್ತು ನನ್ನ ಸ್ಥಿತಿ ಏನಾಗ್ತಾ ಇತ್ತು ನಿಜ. ಇಂಥ ಪುಣ್ಯಾತ್ಮರು ಈ ಭೂಮಿ ಮೇಲೆ ಇರೋದ್ರಿಂದ ಏನೇನು ಈ ಜಗತ್ತಲ್ಲಿ ಸರಿಯಾದ ಹೊತ್ತಿಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಆದ್ರೆ ಯಾಕೋ ಇವರನ್ನ ನೋಡಿದ್ರೆ ಮನಸ್ಸಿನಲ್ಲಿ ಏನೋ ಒಂಥರ ಸರಿತ. ಹಿಂದಿನ ಜನ್ಮದಲ್ಲಿ ನನಗೂ ಇವ್ರಿಗೂ ಸಂಬಂಧ ಇತ್ತೇನು ಅಂತ ಅನ್ಸುತ್ತೆ. ಅಲ್ಲ, ಬಲಗೈಯಿಂದ ಮಾಡಿದ ಸಹಾಯ ಎಡಗೈಗೂ ಕೂಡ ಗೊತ್ತಾಗಬಾರ್ದು. ಪುಣ್ಯ ಪುರುಷ ಇವರು ಎಲ್ಲಿ ಇರಲಿ, ಹೇಗೆ ಇರಲಿ, ಸದಾಕಾಲ ಸುಖವಾಗಿರ್ಲಿ, ನನಗಷ್ಟೇ ಸಾಕು. ಜೋಡಿ ಬೇಡ ಕಾಲವಮ್ಮ ಗಂಡು ಗಂಡು ಹಂಗಂತ ಹಣಿ ಬರ್ರಿ. ಹಗಲು ರಾತ್ರಿ ಮಂದಿ ಕೈಲಿ ಬಯಸ್ಕೊಳ್ಳೋದೇ ಆಯ್ತು. ಯಾಕಂದ್ರೆ ಜನರಿಗೆ ಸಾಕಾಗುವಷ್ಟು ಕರೆಂಟ್ ಸಿಗ್ಬೋದು. ಈಗಂತೂ ಜನರ ಜೀವನ ಕರೆಂಟ್ ಮೇಲೆ ನಡೆದೈತಿ. ಅವನು ಎಲ್ಲ ಕರೆಂಟ್ ಮೇಲೆ ಆಗಿ ನಮಗೆ ನೆಮ್ಮದಿ ಇಲ್ಲಾರ್ದಂಗೆ ಆಗಿರ್ತದೆ. ಆದ್ರೆ ಈ ಕರೆಂಟಿಂದ ಮಾತ್ರ ಗ್ಯಾರಂಟಿ ಇರೋದು. ಯಾವಾಗ ಕೊಡ್ತಾ ಅಂತ ಹೇಳ್ತಾರೆ. ವಾಯರ್ನರೇ ಕಡಿತದ, ಕಾಂಬರೇ ಬೀಳ್ತದ, ಇಲ್ಲ ಬೆಂಕರೇ ಹತ್ತುವತ್ತದ. ಹಿಂಗಾಗಿ ನಮಗೆ ಒಟ್ಟು ಪುರುಷತೆ ಅನ್ನೋದು ಅದ್ರಾಗಿ ಮಳಿ ಗಾಳಿ ಗುಡುಗು ಸಿಡಿಲು ಚಾಲ ಆತ ಬೀಳ್ತಾವ, ಎಲ್ಲೆಲ್ಲಿ ಕಂಬ ಬೀಳ್ತಾವ. ಇದರಿಂದ ಏನಾದ್ರು ದನ ಕರ ಪ್ರಾಣಿಗಳು ಏನಾದ್ರು ಮನುಷ್ಯರು ಸಾಕ್ತ ಅಂತ ಮುಗಿತು ನೋಡ್ರಿ. ಇವು ಅವನು ಈ ಕಡೆ ಮೇಲಾಧಿಕಾರಿಗಳು, ಈ ಕಡೆ ಸಾಕ್ತವ್ರನ್ನ ಅಂತ ಇಬ್ಬರು ಕೂಡಿ ನಮ್ಮನ್ನೇ ಬೈಲಿಕ್ಕೆ ಶುರು ಮಾಡ್ತಾರೆ. ಬಯಸ್ಕೊಂಡು ಸಾಕಾಗ್ಯದ ನೋಡ್ರಿ. ಯಾಕಂದ್ರೆ ಈ ಡ್ಯೂಟಿ ಮಾಡಲಿ ಅನ್ನಂಗೆ ಆಗಿಬಿಡ್ತಾವ. ಅಲ್ಲ, ಇವು ನೋಡಿ ದಿನ ಈ ಲೈನ್ ಹಾಕೋದು ತೆಗೆದು ಮಾಡೋದಾಗಿ ನಾವು ಜೀವನಕ್ಕೆ ಒಂದು ಹಕ್ಕಿನೂ ಲೈನ್ ಹೊಡೆಯೋದಾಗಲ್ಲಾಗ್ಯದ್ರಿ. ನಾನು ಹಡಿಬಾರ್ದು ನೋಡಮ್ಮ, ಟೈಮ್ ಸಿಕ್ಕರೆ ಟ್ರೈ ಮಾಡೋದು. ಮೊದಲು ಒಂದು ಕಾಂಬ ರಿಪೇರಿ ಮಾಡೋದೈತ್ರಿ. ಗೌಡ್ರ ಪ್ರೀತಿ ಲೈನ್ ತೆಗೆದು ಅದನ್ನು ಮುಗಿಸಿಕೊಂಡು ಟ್ರೈ ಮಾಡ್ತೀವಿ.
ಶಾಟ್ ಮಾರ ಅಲ್ಲ ಈ ಶಾಟ್ ಒಂಥರ ಬೇರೆ ನೋಡಿ ಎಂತೆಂತ ಒಂಟೆಯನ್ನು ವಾಯರ್ ಹಿಡಿದಿನಂತೂ ಈ ನವನ್ ಆಗಿದ್ದಿಲ್ಲ ಇದೊಂದು ನವನ್ ಬೇರೆ ಮಜಾ ಕೊಳ್ಳಕತ್ತದಲ್ಲ ಇದು ಹುಡುಗಿ ಶಾಟು ಅದಕ್ಕೆ ಏನೋ ಮೈಯಾಗ ಒಂದು ನಮೂನೆ ಜುಮು 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 ಅನ್ನಕತ್ತಿ ಈ ಬೆಕ್ಕಿ ಈ ಎಲ್ಲ ಹೈರಾಣ ಮಾಡಿಸಿ ಒಂದು ನಮೂನೆ ಸುಖ ಸಿಗಕತ್ತೈತಿ ಹುಡುಗಿ ಇನ್ನೊಂದ್ಸಲ ಡಿಕ್ಕಿ ಹೊಡಿಯ ಡಿಕ್ಕಿ ಬಾರ ಮನೆಗೆ ಮಾರಿ ಮುಂದೆ ಬಂದು ಏನಾಗೈತಿ ಅಂತ ಕೇಳಿ ಮೂಸೇನೆ ನೋಡಬಾರ ಜೋಕುಮಾರ್ ಹಳೆ ಜೋಕುಮಾರ್ ಬಾ ತೆಗಿತೀನಿ ಬಾ ಬಾ ಒರೆಸ್ತೀನಿ ನೀವು ನವಲಿಂಗೆ ಅಲ್ಲೇ ಏನಾರ ರಿಪೇರಿ ಮಾಡೋದು ಬರ್ತೈತಿ ಹೋಗಿ ಬಿಡು ಇಲ್ಲ ಏನಂದ್ರೆ ಏನಂತ ಗೊತ್ತಿಲ್ಲ ನಮ್ಮ ಸಾಹೇಬ್ರು ನೋಡಿದ್ರ 20 ತಾಸು ಕರೆಂಟ್ ಇರಬೇಕು 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 ಅಂತ ನೀ ನೋಡಿದ್ರೆ ನನ್ನ ಅಲ್ಲಿ ಕಟ್ಟಾಗ್ತದೆ ನಾನು ಇಲ್ಲಿ ಜ್ಯೋತಿ ಬೀರುತ್ತೆ ನಾನು ಅಲ್ಲಿ ಎಳೆ ಬೀಗುತ್ತಾ ಪಡೀಲಿ ಈಗೇನ ನೀ ಬಂದು ನೋಡ್ತಿ ಈಗ ಬ್ಯಾರೆ ನೋಡೋದಕ್ಕೊಳ್ಳೆ ಎಲ್ಲ ಇವನಲ್ಲಿ ಹೌದು ಮತ್ತೆ ಬೇರೆ ಯಾರು ಅಂತ ತಿಳ್ಕೊಂಡಿದ್ದ ಅಲ್ಲಿ ಹಿಂದೆ ನೀ ಮತ್ತೊಬ್ರಿಗೆ ಯಾರಿಗಾರ ಯಾಕೆ ತೋರ್ಸಕ್ ಹೋಗ್ಯ ನೀ ತೋರ್ಸಿದ್ರ ನೋಡೋರು ಬಹಳ ಮಂದಿ ಅದ ಮಾಡೋರೇನ ಬಹುಶಃ ಹಿಂದೆ ಕೂತಿರ್ಬೇಕು ಮಾಡೋರು ಮುಂದಿಲ್ಲ ರಿಪೇರಿ ಆದ್ರೆ ಅವನ ನಾ ಮಾಡುವಂಗೆ ಯಾರು ಮಾಡಂಗಿಲ್ಲ ರಿಪೇರಿ ಒಂದು ಸಲ ಮನಸ್ಸಿನ ಮ್ಯಾಗ ತಗೊಂಡು ಮಾಡಬಾರ್ದು ಮಾಡಿಬಿಟ್ಟ ಮುಗಿತು ಫಿಕ್ಸ್ ಹೇಳಿ ನಿಮ್ಮ ಮನ್ಯಾಗ ಏನಾಗ್ಯದ ನಾ ಏನ್ ಮಾಡ್ಬೇಕು ಲೈನ್ ಕಟ್ ಆಗ್ಯದ ನೀವು ಬಂದು ಹಾಕ್ತಂದ್ರೆ ಹಾಕುವಲ್ಲಿ ಅಲ್ಲ ನಮ್ಮ ಅಪ್ಪ ಬಂದು ಬಹಳ ಸಲ ಕರ್ದಾನಂತ ಬಾ ನಾ ಮನೆಗೆ ಬಾ ಏ ಬಾ ನಾ ಮನೆಗೆ ಬಂದು ಮಾಡು ರಿಪೇರ್ ಮತ್ತೆ ನೀ ಯಾಕೆ ಬಂದಿಲ್ಲ ಏ ನಿಮ್ಮ ಅಪ್ಪ ಹಿಂಗ್ ಕರ್ದಲ್ಲಿ ಬಿಡು ನನಗೆ ಏ ನೀ ನಮ್ಮನ್ನ ಕರೆದ್ರೆ ನಾ ಅವಾಗೆ ಬಂದು ಬಿಡ್ತೀನಿ ಅವ ಸುಮ್ಮ ನವಲಿಂಗ ರಿಪೇರಿ ಅದಪ್ಪ ಬಂದ್ ಮಾಡಂದ ಆಯ್ತಾ ಏನೋ ಏನ್ ಮಾಡಲ್ಲ ಲಿಂಗ ಇತ್ತಪ್ಪ ನನಗೆ ಇತ್ತಿತ್ತಲಾಗ ಒಟ್ಟ ಗಂಡಸರಿಗೆ ಹೇಳಿದ್ ಒಟ್ಟ ನೆನಪಿಗೆ ಬರಲ್ಲ ಈಗ ಅದೇಂಗ್ ಬರ್ತೈತಪ್ಪ ಈ ಎಬ್ಸ್ಕೊಡ ಹಿಂಗ್ ವಾಟ ಮುರಿಬೇಡ ನೀ ಇಲ್ಲಿ ಮುರಾಗತ್ರ ಕೂತು ಕಲಿಸ್ಬಿಟ್ಟು ಮಾಡ್ತಾರೆ ಏನ್ ಮಾಡಲಿ ಅದೇ ನಿನ್ನಂತ ಹುಡುಗಿಯರು ಹೇಳ ಅವ್ರು ಮಾಡಲೇನೆ ಬಿಡಲ್ಲ ನಾವು ಏನ್ ಹೇಳ ಈಗ ನಿನ್ನ ಮನ್ಯಾಗ ಏನಾಗ್ಯದ ನಾ ಎಲ್ಲಿ ಮಾಡ್ಲಿ ಹ್ಯಾಂಗ್ ಮಾಡ್ಲಿ ಹೇಗ್ ಮಾಡ್ಲಿ ಇಲ್ಲ ಎಲ್ರ ಜಾಯಿ ಕಳಿಸೈತೆ ಏನಿಲ್ಲ ಬಾಕ ಬಾರ ಬಿಡಿ ಎಲ್ಲಿ ಮಾಡಿ ಹ್ಯಾಂಗ್ ಮಾಡ್ಲ ಮುಂದೆ ಕೇಳಿ ಮಾಡಿ ನೋಡ ನಮ್ಮನೆ ಟಿವಿ ಇಲ್ಲ ಫ್ಯಾನ್ ಇಲ್ಲ ಮಿಕ್ಸಿ ಇಲ್ಲ ಕತ್ಲಾಗ ಏನು ಮಾಡಬೇಕು ಫ್ಯಾನ್ ಇಲ್ಲ ಮಿಕ್ಸ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂದ್ರೆ ನಾನು ನಿನ್ನ ಹುಚ್ಚಿಕೊಟ್ಟಿ ಯಾಕ ಬೆಳಕಿನಾಗ ಮಾಡೋ ಕೆಲಸ ಬೆಳಕಿನಾಗ ಮಾಡ್ಬೇಕು ಇನ್ನ ಕಪ್ಪದಾಗ ಮಾಡೋ ಕೆಲಸ ಕಪ್ಪದಾಗ ಮಾಡ್ಬೇಕು ಭಾರಿ ಬರ್ಬೇಕು ಬಿಡು ಬೆಳಕಿನಾಗ ಮಾಡೋದು ಬೆಳಕಿನಾಗ ಮಾಡ್ಬೇಕು ನಿಮ್ಮ ತಿಳಿದೆ ಹುಡುಗಿಗಳ ಸ್ವಲ್ಪ ಕಲಿ ಕಟ್ಟದ ಅದೇನದು ಬಿಡಿಸಿ ಹೇಳ ಹೋಲ್ಬಿಡು ಈಗೇನ್ ನೀ ಬಂದ ಮಾಡ ಇಲ್ಲ ನಾ ಹೇಳಿ ತಿಳಿಲಿಲ್ಲ ತಿಳಿಲಿಲ್ಲ ಅಲ್ಲ ಈಗೇನ ನೀ ಬಂದು ಮಾಡತಿ ಏನು ಮುಂದೆ ಸುತ್ತರಿ ಮಾಡಾಕಿ ಹೇಳಿ ರಿಪೇರಿ ರಿಪೇರಿ ಒಂದು ಕೊಕ್ಕವ್ರ ಬಳಿ ಯಾರ ಬಲ್ಲಿನೂ ಇಲ್ಲ ಏನ ಟೆಸ್ಟರ್ ಇಲ್ಲ ಬಂಗಾರನ ಕೇಳು ಬೇಕಾದ್ರೆ ಹಿಂದೆ ಕೂತವ್ರು ಮಾತ್ರ ಹೇಗೆ ಹಿಡ್ಕೊಡ ಕೂತಾರ ಟೆಸ್ಟರ್ ಟೆಸ್ಟರ್ ಅವ್ರು ನೋಡ ಬಂದಿ ಬಾ ಚಂದ ಇದೇನು ಕಸಲ ಕೈ ಆಡ್ತದೆ ಅದಕ್ಕೆ ಅದೇ ಒಟ್ಟ ಕತ್ಲ ಕೈ ಹಾಕಕ್ ಬರ್ಬೇಕು ಏ ಮರ ನಾವು ಮೊನ್ನೆ ಕರೆಂಟ್ ಹೋಗಿತ್ತಲ್ಲ ಕರೆಂಟ್ ಹೋದಾಗ ಕತ್ಲಾಗ ಕೈ ಆಡ್ಸ್ಕೋತ ಫ್ಯೂಸಿಗೆ
ಸನಿಯಾಗ ಬಂದು ಇವನು ಪಿಜಿನ ಸನಿಯಾಗ ಬಂದು ಕೂಡ ಪಕ್ಕದ ಕರೆಂಟ್ ಬರ್ಬೇಕ ಕರೆಂಟ್ ಬಂದ ಬಿಡಕ್ ಶಾಟ್ ಹೊಡೆಸ್ಬಿಡಿ ಮರ್ರಯ್ಯ ನಿನಗೆ ಹೇಳ್ತೀನಿ ಶಾಟ್ ಹೊಡೆಸ್ಬಿಡಂಗ ಏನಾಯ್ತು ಗೊತ್ತಿಲ್ಲ ಏನಾಯ್ತು ಕೂದಲೇ ಕರಂಗಿಲ್ಲ ಮ್ಯಾಲ ಹಾಕದ ಅಂದಲ್ಲ ಹಂಗಂದ್ರೆ ಏನದ ಭಾಳ ಮುಂದೆ ಹೋಗ್ಬಿಡು ಯಾಕ ನೀನೇ ಕಸಲೆ ಕೈ ಆಡ್ಸೋದೇ ಕೇಳಿಲ್ಲ ಅವ್ರಕ್ಕ ಕೇಳ್ಬೇಕಾಗಿತ್ತು ನೀನು ಅವಾಗ ಹೇಳ್ದಲ್ಲ ಆಡ್ಸು ಮಾಡೋದು ನೋಡ್ತಾರೆ ಕಸಲೆ ಕೈ ಆಡಿಸಿ ಎಲ್ಲೆಲ್ಲಿ ಏನದಾವ ಹೆಂಗದಾವ ಅಂತ ನೋಡ್ತಾರೆ ಸಿಕ್ಕಿದೊಂದು ಬಿಡಂಗಿಲ್ಲ ಹೌದಲ್ಲ ಆಗಿನ ಸೈಜ ಗಾತ್ರ ಎಲ್ಲ ತಿಳ್ಕೊತಾರ ಈಗ ಬಂದೆ ನೀವು ಒಳ್ಳೆ ಕತ್ಲ ಎಲ್ಲ ತಲೆಗೆ ಕೆಟ್ಟ ಕೆಲವು ಸೈಜಾಗ ಹಾತ್ರ ತಿಳ್ಕೊಡಕ ಲೈಟ್ ಇದ್ದಾಗ ಸೈಜಾಗ ಹಾಕ ತಿಳ್ಕೋದು ಅಲ್ಲಿ ದೋಸ್ತ ಈ ಕೆಳಗೆ ಹಾಕೋದು ಮ್ಯಾಲ ಹಾಕೋದ್ರೆ ಏನು ಆಗ್ತಿದೆ ಏನೇನು ಅಂದಿಲ್ಲ ಮ್ಯಾಲ ಹಾಕೋದು ಅಂದ್ರ ಕಂದಿರ್ತಾವ ನಮ್ಮ ಕಾರ್ಬಾರ್ ಬಂದದ್ದು ತಂದದ್ದು ತಿಕ್ಕಿ ಸಾಫ್ ಮಾಡಿ ಒರೆಸಿ ಹಾಕೋದಕ್ಕ ಮ್ಯಾಲ ಹಾಕೋದು ಅಂತಾರ ಯವ್ವ ಅಂದ್ರೆ ನಾಯರ ಮುಂದಿನ ತುದಿ ಕಟ್ ಮಾಡಿ ಗಸ 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 ಕೇಳ್ತಾರಲ್ಲ ಅದೇನ ಮಾಡ್ತಾರ ಹಿಂದಕ್ಕೆ ಸರಿಸ್ತಾರ ಅದು ಸುಳ್ಳು ಹೌದಾ ಇದು ಗೊತ್ತಿರ್ಲಿಲ್ಲ ಬಿಡ ಈಗ ಗೊತ್ತ ನೋಡಿಲ್ಲ ಇನ್ನು ಮುಂದೆ ತೋರ್ಸಾಕತ್ತಿ ತಿಕ್ಕಿ ಒರೆಸಿ ಅದು ಕಾರ್ಬಾರ್ ತೆಗಿತಾರ ಒಟ್ಟ ನೀರು ಹೆಚ್ಚಿಗೆ ಒರೆಸ್ಬೇಡ ಮತ್ತೆ ಹಾಕೋದಕ್ಕೆ ಮ್ಯಾಲ ಹಾಕೋದತ್ತಾರ ಓ ಹಿಂಗೆ ಕೆಳಗಿಂದ ಅಂದ್ರೆ ಮೀಟರ್ ನೋಡು ಯಪ್ಪ ಇದು ಮಾತ್ರ ಬಹಳ ನಾಜೂಕ್ ಇರ್ತದ ಆದ್ರೂ ಅಷ್ಟೇ ಡೇಂಜರ್ ಕೂಡ ಹೌದನ ಅಲ್ಲಿ ಮಾತ್ರ ಯಾರು ಕೈ ಆಡಿಸುವಂಗಿಲ್ಲ ಒಂದ್ ವೇಳೆ ಯಾರಾದ್ರೂ ಕೈ ಆಡ್ಸಿದ್ರ ಸೀಲ್ ಇರ್ತದ ಸೀಲ ಓ ಶೀಲ ಮಾಡಿದ್ರೇನ ಆ ಸೀಲ ಮಾತ್ರ ಯಾರೋ ಹೊಡೆದಿರ್ತಾರೆ ಯಾರಾದ್ರೂ ಕೈ ಆಡಿಸಿ ಹೊಡೆದಿದ್ರು ಅಂತಂದ್ರ ನಾ ನೋಡಂಗಿಲ್ಲ ಮುಟ್ಟಂಗಿಲ್ಲ ಆದ್ರೆ ಕೆಳಗಿನ ಮೀಟರ್ ಭಾಳ ಹಲವಾರು ಕೂಡ ಕೆಳಗಿನ ಒಳಗ ಇರ್ತೀಯಲ್ಲ ಯಾಕೆ ಕರೆಂಟ್ ಹೋಗಂಗಿಲ್ಲ ಲಿಂಗಿ ಬಹಳ ಮಜಾ ಆಗ್ತದೆ ಹೌದಾ ನಾವು ಹೊತ್ತು ಹೋಗಿದ್ದೇ ಗೊತ್ತಾಗಂಗಿಲ್ಲ ಯಾಕಂದ್ರ ಅಲ್ಲಿ ಅರ್ಕಿಂಗ್ ಬಹಳ ಚಂದ ಕೆಲಸ ಮಾಡ್ತಾರೆ ಮತ್ತೆ ಹಸಿ ಜಾಗದಾಗ ಅರ್ತಿಂಗ್ ಅಲ್ಲಿ ಹಸಿ ಜಾಗ ಬಹಳ ಅದಾವ ಹಸಿ ಜಾಗನ್ಯಾಗ ಅರ್ತಿಂಗ್ ಇತ್ತಂದ್ರ ಲೈನ್ ಬಹಳ ಚಂದ ಕೆಲಸ ಮಾಡ್ತದ ಲಿಂಗು ಬೇಕಾದ್ರ ನಿಂದಕ್ಕೆ ನನ್ನ ಕೈಲೆ ಒಂದ್ ಸಲ ಮಾಡಿಸ್ಕೊಂಡು ನೋಡಲ್ಲ ಏನ ಅರ್ತಿಂಗ ಅರ್ತಿಂಗ ಓ ಹಿಂಗಂತ ನೀ ಎಷ್ಟು ಹೇಳಕ್ಕಂದ್ರ ದೋಸ್ತ ಬಿಡಬಾರ್ದು ನಿನ್ನ ಕೈ ಏನಾರು ಯಾಕಾಗ್ಲಕ್ಕ ಆಕ್ಟಿಂಗ್ ಮಾಡ್ಕೊಂಡೇ ಇರ್ತೀನಿ ಆದ್ರೂ ಒಂದು ಮಾತು ನಮ್ಮ ಅಪ್ಪ ಕೇಳಿ ನೀ ಹುಡುಗಿಯರ್ ಇಲ್ಲೇ ದಾರ ತೆಗ್ತಿರು ಹುಚ್ಚಿ ಈ ಅರ್ತಿಂಗ್ ಮಾಡಿಸ್ಬೋದಕ್ಕೆಲ್ಲ ಔದ್ಯಾರ ಆಪದಲ್ಲಿ ಕೇಳಬಾರ್ದ ಅವ್ರು ಕೇಳಂದ್ರ ಮಾಡ್ಕೊ ಹೋಗ್ಯಾವ ಅಂತ ಕಳಿಸ್ತಾರ ಮಾಡಿ ಗಾಡಿ ಅವ್ವ ಹೋಗ್ತದ ಅಲ್ಲಿ ಹಂಗ ಆತು ಇಲ್ಲಿ ಹಿಂಗ ಆತು ಏನು ಹೇಳ್ತದ ಅವ್ರಿಗೆ ನಿನಗೆ ಲೈನ್ ಕರೆಕ್ಟ್ ಬೇಕಾಗಿತ್ತಲ್ಲ ಚಂದ ಬೇಕಾಗಿತ್ತಲ್ಲ ಅರ್ತಿಂಗ್ ಮಾಡಿಸ್ಕೋಬೇಕು ಹೌದಲ್ಲ ಏ ಆತ ನೀ ಚಂದ ಅರ್ತಿಂಗ್ ಮಾಡ್ಕೋತ ನಮ್ಮ ಅಪ್ಪ ಯಾಕೆ ಹೇಳಿ ನಾನು ಮಾಡಿಸ್ಕೊತೀನಿ ಮನ್ಯಾಗ ಕರೆಂಟ್ ಇರ್ಲಾರ್ದಕ್ಕ ಅಡಿಗೆ ಮಾಡೋದು ಹಂಗೆ ಉಳ್ದೈತಿ ನಾಳೆ ಅಶೋಕ್ ಸಾಹೇಬ್ರ ಮನ್ಯಾಗ ಕಾರ್ಯಕ್ರಮ ಐತಿ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಗೊತ್ತಿಲ್ಲ ಮೊದಲ ಕರೆಂಟ್ ಹಾಕ ಮತ್ತೆ ಹಾಕ್ಲಿಲ್ಲ ಸಾಹೇಬ್ರ ಮುಂದೆ ಏನ್ ಮಾಡ್ತಾರಲ್ಲ ಗೊತ್ತಿಲ್ಲ ಮನೆ ಕೆಲಸ ಇದ್ದ ಬರ್ತೀನಿ ಎಲ್ಲ ಮಾಡಿ ಇತರ ಕೊಡ್ಲಾರ್ದೆ ಅಡ್ವಾನ್ಸ್ ಕೊಡ್ಲಾರ್ದೆ ಹೋದ್ರೆ ಹಂಗ ಏನೋ ತಂದಿಲ್ಲ ಅಡ್ವಾನ್ಸ್ ಕೊಡೋದು ಎಪ್ಪು ಸೇರೆ ಹೋಗಲ್ಲ ನಿನ್ನೆ ನೀವು ಸೋಮವಾರ ರಾತ್ರಿ 12 ಹಂಗಲ್ಲ ಅನ್ನ ಇಲ್ಲ ನೀ ಎಬ್ಸಪ್ಪ ನೀವು ಎಬ್ಸ್ಕೊಂಡ್ರೆ ನೀನು
ಏನೋ ವಕೀಲ ಶಿವ, ನೀನು ನನಗೆ ಮಾಡಿದ ಅವಮಾನದಿಂದ ನನ್ನ ಹೃದಯ ಕೊಟ್ಟಿಗೆಟ್ಟಿದೆ. ಸೇಡಿನ ಚಂಡವಾಗಿದೆ ಈ ನನ್ನ ಹೃದಯ. ಈ ಜಾಗೀರ್ದಾರ್ ಸದಸ್ಯರ ಹೆಸರು ಕೇಳಿದರೆ ಉಸಿರನ್ನೇ ಹೋಗುತ್ತದೆ. ಹೀಗಿರುವಾಗ ನೀನು ನನ್ನ ಹೀಯಾಗಿ ನನ್ನ ಕೊಡುವೈರಿಯಾದೆ. ಈ ಶನೇಶ್ವರನ ಕಪಟ ಕುತಂತ್ರಕ್ಕೆ ನಿನ್ನ ಮನೆಯ ಸರ್ವನಾಶ ಮಾಡುತ್ತಾರೆ. ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ. ಹೈಕೋರ್ಟಿನಲ್ಲಿ ಅಪಾರವಾದ ಗೌರವ ಇದೆಯಲ್ಲ. ಕರ್ನಾಟಕಕ್ಕೆ ಚಕ್ರವರ್ತಿ ಅಶೋಕ್ ಕುಮಾರ್ ಎಂದು ಹೇಳ್ತಾರೆ. ಆಗಿನ ಹೆಸರಿಗೆ ಮಸಿ ಬಳಿದು ನಿನ್ನ ಆಸ್ತಿ ನುಂಗಿ ನೀರು ಕುಡಿಯದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಏನು ಸಾವ? ಯಾರ ಸಾವು? ಯಾವ ಸಾವು? ನಿಮ್ ಮುಖ ನೋಡ್ತಾ ಇದ್ರೆ ತುಂಬಾ ಬಾಡಿದಂತಾಗಿದೆ. ಯಾರ ಸಾವು? ಏನಾಯ್ತು ಡಾರ್ಲಿಂಗ್? ಸ್ವಲ್ಪ ಬಿಡಿ ಹೇಳ್ಬಾರ್ದೆ. ಇಲ್ಲದ್ರೆ ತಪ್ಪಾಗ್ತದೆ. ಒಂದು ದೊಡ್ಡ ಪ್ರಾಬ್ಲಮ್. ಅದು ಈ ಶನೇಶ್ವರನಿಗೆ ಯಾರಿಂದ ಅವಮಾನವಾಗಬಾರ್ದಿತ್ತು ಅವರಿಂದಲೇ ಅವಮಾನ ಆಯ್ತು. ಅದಕ್ಕೆ ಅವನೇ ಹೊಣೆ. ನಾನೇನು ಮಾಡಿ ಈಗ ನನ್ನ ರಕ್ತ ಕುದಿಯುತ್ತಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವನನ್ನು ಯಾಕೆ ಹಾಗೆ ಸುಮ್ಮನೆ ಬಿಟ್ರೆ? ಹೋಗಿ ಕೊಚ್ಚಿ ಕೊಂದು ಹಾಕಿ ಬನ್ನಿ ಅವನನ್ನು. ಬರೋದ್ರೊಳಗಾಗಿ ನಿಮ್ಗಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಕಾಯ್ತಾ ಇರ್ತೇನೆ. ಅವನನ್ನು ಕೊಂದು ಬರಲು ಅವನಿನ ನಾಯಿ ಮರಿಯೋ ಅಥವಾ ನಾನು ಕೊಂದು ಹಾಕಿರುವ ರಾಮದಾಸನೇ? ಅವನೊಬ್ಬ ಕಿಂಗ್ ಆಫ್ ದಿ ಹೈಕೋರ್ಟ್ ಗ್ರೇಟ್ ಅಡ್ವೊಕೇಟ್ ಶಿವಕುಮಾರ್. ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಲಾಯರಂಗೆ ಇಷ್ಟೊಂದು ಹೆದರ್ತಾ ಇದ್ದೀರಾ ನೋಡಲಿ. ಅದಕ್ಕೇನು ಭಯ ಪಡಬೇಡ. ಹೆಣ್ಣಾಗಿ ನಾನು ಅಂಜಿಸ್ತೀನಿ ಅವನನ್ನ. ನೀವು ಧೈರ್ಯದಿಂದಿರಿ. ನೀನ್ ಅಂಜಿಸ್ತೀಯ? ಅದು ಹೇಗೆ? ಕರೆಕ್ಟ್ ಮಾಯಾ, ಅಂಜಿಸಬಹುದು. ಮಾಯಾ, ಇದು ಬರೀ ಅಂಜಿಸುವ ಕೆಲಸವಾಗಬಾರ್ದು. ಅವನು ನರಳಿ ನರಳಿ ಸಾಯಬೇಕು. ಆ ಬಟ್ಟಿ ಮಗ, ಆ ಬಿರುಗಾಳಿಗೆ ನೀನೇ ಸರಿಯಾದ ಮಾಯಾ. ನೀನು ನಡೆಯುತ್ತೆ ಹಿಂದೆ ಪ್ರಾರಂಭಿಸಿದ್ರೆ ನನ್ನ ಸೇಡಿನ ನಾಟಕ. ಈ ನಾಟಕಕ್ಕೆ ನಾದಿ ನೀನು ಮಂಗಳ ನಾನು ಹಾಡುತ್ತೇನೆ. ಕಥೆ ಮುಗಿದ ಮೇಲೆ ವೈರಿ ಸತ್ತಂತೆ ಆಸ್ತಿ ಸಿಕ್ಕಂತೆ. ಐ ಆಮ್ ಆಲ್ವೇಸ್ ರೆಡಿ. ನಿಮಗಾದ ಅವಮಾನ ನನಗಾದಂತೆ. ನೀವು ಮೊದಲ ನಾಟಕ ಶುರು ಮಾಡಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಟ ಆಡುವ ಪಾತ್ರಧಾರಿ ನಾನು. ಡಾರ್ಲಿಂಗ್, ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಮಾಯಾ ಮಾಯಾ ಮಾಯಾ, ಯು ಆರ್ ಸೋ ಸ್ವೀಟ್. ನೀನು ನನಗೆ ಸಿಕ್ಕಿದ್ದು ನನ್ನ ಸುದೈವ. ಇನ್ನು ನೋಡಿದ್ರೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಅದು ಬರೀ ಮಾತಿನದ ಹೇಳೋದು ಅಸಾಧ್ಯ. ನಾಟಕ ಸಾರೋಸ ಆಮೇಲೆ ಮೊದಲು ನವಿಲು ನಾಟದ ರಸಧೂತನ.
ಬಾಲನ ನಟಿ ಬಾಲನಟಿ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ
ಕಥೆಯ ಸೂತ್ರ ಏನು? ಮಾಯಾ, ಆ ಕೊಡುವೈರ್ಯವ ಅಶೋಕ್ ಕುಮಾರ್ನಿಗೆ ಇನ್ನೂ ಮದುವೆಯಾಗಿಲ್ಲ. ಅದಕ್ಕೆ ಈಗ ನೀನು ಅವನ ಹೆಂಡತಿಯಾಗಿ ಅವನ ಮನೆ ಸೇರಬೇಕು. ಇದೇ ನನ್ನ ನಾಟಕದ ಸೂತ್ರ. ಮೈ ಗಾಡ್, ಏನ್ ಹೇಳ್ತಾ ಇದ್ದೀರ ನೀವು? ನಾನು ನಿಮ್ಮನ್ನ ಮದುವೆ ಆಗದವಳು, ಅಂತದ್ರಲ್ಲಿ ನಾನು ಅಶೋಕ್ ಕುಮಾರ ಹೆಂಡತಿ ಆಗ್ಬೇಕು? ಹೌದು, ಅವನ ಹೆಂಡತಿ ಆದರೇನೆ ಆ ಅಶೋಕನ ಸೊಕ್ಕು ಮುರಿಯಲು ಸಾಧ್ಯ. ಅವನು ಸತ್ತ ನಂತರ ನಿನ್ನ ಕೊನೆಗೆ ತಾಳಿ ಕಟ್ಟವೆ. ನನ್ನ ಮೇಲೆ ವಿಶ್ವಾಸವಿಲ್ಲವೇ? ಡಾರ್ಲಿಂಗ್, ನೀವ್ ಹೇಳೋದೇನೆ ಸರಿ, ಮದುವೆ ಏನೋ ಆಗ್ಬೋದು, ಆದ್ರೆ ಪ್ರಥಮ ರಾತ್ರಿ ಅದು ಹೇಗ್ ಸಾಧ್ಯ? ಅದಕ್ಕೆ ಏಕೆ ಯೋಚನೆ ಮಾಡುತ್ತಿರುವೆ ಚಿನ್ನ? ಬರೀ ಸುತ್ತ ತಾನೆ ನನಗೆ ಕೊಟ್ಟ ಹಾಗೆ ಅವನಿಗೂ ಕೊಟ್ಟು ಬಿಡು. ಒಟ್ಟಿನಲ್ಲಿ ನಮ್ಮ ಕೆಲಸವಾಗಬೇಕು. ಹಾಗಾಗಬೇಕಾದರೆ ಯಾವುದಾದರೂ ಒಂದು ತ್ಯಾಗಕ್ಕೆ ಸಿದ್ಧರಾಗಬೇಕು. ನೋಡು ಚಿನ್ನ, ಕಿತ್ತೂರು ಸಂಸ್ಥಾನ ಹಾಳಾಗಲು ಒಬ್ಬ ಮಲ್ಲಪ್ಪ ಶೆಟ್ಟಿ ಬೇಕಾಯಿತು. ವಿಶ್ವಾಮಿತ್ರ ತಪಸ್ಸು ಹಾಳಾಗಲು ಒಬ್ಬ ಮೇದಕ್ಕೆ ಬೇಕಾಯಿತು. ಒಂದು ಗಂಡಾಗಲಿ, ಒಂದು ಒಳ್ಳೆ ಮನೆತನವಾಗಲಿ ಹಾಳಾಗಲು ನಿಮ್ಮಂತ ಹೆಣ್ಣು ಬೇಕೇ ಬೇಕು. ಏನಂತೀಯ ಮಾಯಾ? ನೀವ್ ಹೇಳೋದೇನೋ ಸರಿ, ಆದ್ರೆ ನಿಮ್ಗಾಗಿ ದೇಹವನ್ನು ಮುಡುಪಾಗಿಟ್ಟಿದ್ದೀನಿ. ಅದು ಹೇಗ್ ಡಾರ್ಲಿಂಗ್? ಅದು ಹೇಗೆ ಇನ್ನೊಬ್ಬರಿಗೆ ಒಪ್ಪಿಸ್ಲಿ? ನೋಡು, ನಿನ್ನನ್ನು ಮೆಚ್ಚಿಕೊಂಡವನೇ ನಾನೇ ಹೇಳ್ತಿರುವಾಗ ನೀವೇಕೆ ಚಿಂತೆ ಮಾಡುತ್ತಿರುವಿ? ಇದೆಲ್ಲ ಕಾಮನ್. ಈ ಪ್ರಪಂಚದಲ್ಲಿ ಗಂಡ ಇದ್ದರು ಆತನ ಕಣ್ಣು ತೆಪ್ಪಿಸಿ ಬೇರೆಯವರ ಹತ್ರ ಹೋಗಿ ತನ್ನ ಕಾಮದ ತುಟ್ಟನ್ನು ತೀರಿಸಿಕೊಂಡು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಗಂಡ ಸತ್ತರೆ ಹೆಂಡತಿ ಸಾಯಲ್ಲ, ಹೆಂಡತಿ ಸತ್ತರೆ ಗಂಡ ಸಾಯಲ್ಲ. ಅದಕ್ಕಾಗಿ ಹಿರಿಯರು ಹೇಳಿರುವುದೇ ನಿಜ, ತೊಗಲಿಗೆ ತೊಗಲು ಕೂಡಿದರೆ ಪಾಪವಿಲ್ಲವೆಂದು. ಮುಂದಿನ ವಾರವೇ ನಮ್ಮ ನಾಟಕ ಶುರು. ನಾನೇನು ಬರಲೇ? ನನ್ನ ಸ್ನೇಹಿತ ಅಡ್ವೊಕೇಟ್ ಪ್ರಣಯರಾಜ ಬರುವನಿದ್ದ. ಒಂದು ವೇಳೆ ನಾನು ಹೋದ್ಮೇಲೆ ಬಂದರೆ ಹೊರಗಡೆ ಹೋಗಿರನಂದು ಹೇಳು. ನಾನೇನು ಬರಲೇ? ಬಾಯ್ ಚಿನ್ನ. ಬಾಯ್ ಬೇಗ ಹಿಡಿದು ಮಾತನಾಡು. ನಾನು ಯಾರು ಗೊತ್ತಾ? ಬಾಯಲ್ಲಿರೋ ಹಲ್ಲನ್ನು ಮುರಿದ್ಬಿಟ್ಟನ ಹುಷಾರ್. ನಾನು ನನ್ನ ಗೆಳೆಯ ಜಾಗೀರ್ದಾರ್ನ ಮಿತ್ರ ಅಡ್ವೊಕೇಟ್ ಪ್ರಣಯರಾಜ್ ಅಂತ ನನ್ನ ಹೆಸರು. ನಿಮ್ಮಂತ ನಾರಿಯರಿಗೆ ರಸಿಕರ ರಾಜ. ಪಾರ್ಟ್ನರ್ ಜಾಗೀರ್ದಾರ್ನ ಸೂಳೆ ನೀನು. ಬರೀ ಕೆಲಸದಲ್ಲಿ ಪಾರ್ಟ್ನರ್ ಅಲ್ಲ, ವಿಷಯದಲ್ಲಿಯೂ ಪಾರ್ಟ್ನರ್. ಡಾರ್ಲಿಂಗ್, ಮೊಚ್ಚ ಬಾಯ್ನ ಮಿಸ್ಟರ್, ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡೋದನ್ನ ಕಲೆ. ಏನು ಜಾಗೀರ್ನ ಸ್ನೇಹಿತ ಅಂತ ಮಾತಾಡೋದಕ್ಕೆ ಬಿಟ್ರೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಸ್ನೇಹಿತನ ಪ್ರೇಯಸಿಯನ್ನು ಈ ರೀತಿ ಕಣ್ಣು ಹಾಕೋದು ತಪ್ಪಲ್ಲವೇ? ಅದು ಅಲ್ಲದೆ ನಾಳೆ ನಾನು ಜಹಾಂಗೀರರ ಮದುವೆ ಆಗೋದು. ಮದುವೆ ನಂತರ ಗಂಡನೇ ದೇವರು, ಗಂಡನೇ ಸರ್ವಸ್ವ ಆದ ಪೂಜೆ ಮಾಡಿ ಅವನ ಬಾಳಿಗೆ ಬೆಳಕಾದ ಸತಿ ಸಾವಿತ್ರಿ ನಾನು. ಅಂತವಳಿಗೆ ಡಾರ್ಲಿಂಗ್ ಅಂತ್ಯ ಬದ್ಮಾಶ್. ಶಬಾಷ್. ಸತಿ ಸಾವಿತ್ರಿ, ಗರತಿ ಗಂಗವ್ವ, ಕೋಟಿವಂತರದಿಂದ ನೋಡೇ ಕಲಿಯಬೇಕು ಗರತಿಯ ಪಾಠ.
ಪತಿವತೆಯರ ಹೆಸರಿನಲ್ಲಿ ಗರುತಿಯರು ಸೋಕು ಹಾಕಿಕೊಂಡು ನೆರೆಯುತ್ತಿರುವ ಸೌಗುಲಾಡಿಗಳ ನೀವು. ಹೆಸರಿಗೊಬ್ಬ ಗಂಡ, ದೇಹ ಸುಖಕ್ಕಾಗಿ ಒಬ್ಬ ಮಿಂಡ ಅಂತ ಹಾದರಿಗಿತ್ಯರು ಇರುವುದರಿಂದಲೇ ಈಗ ಸಮಾಜಕ್ಕೆ ನಿಜವಾದ ಗರತಿಗೆ ಬೆಲೆ ಎಲ್ಲಿದೆ ನೋಡು. ನಿಮ್ಮಿಬ್ಬರ ಕಂಪನಿಯ ನಾಟಕ ಸಂಪೂರ್ಣವಾಗಿ ನನಗೆ ಗೊತ್ತಾಗಿದೆ. ಯಾವಾಗ ನೀನು ಗೊರತಿ ಎಂಬುವುದನ್ನು ಮರೆತು ಅಶೋಕ್ ಕುಮಾರನ ಹೆಂಡತಿಯಾಗಿ ಈ ದೇಶಕ ಹಂಚಿಕೊಳ್ಳಲು ಸಿದ್ಧಳಾದ ಮಾಯಾಲೋಕದ ಮಾಯಾಂಗಿನಿ ಹಂಚು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಒಂದು ವೇಳೆ ನೀನೇನಾದರೂ ನಿರಾಕರಿಸಿದ್ದೆಯಾದರೆ ನಿಮ್ಮಿಬ್ಬರ ಗುಟ್ಟಂಟು ರಟ್ಟಾಗುವುದು ಖಚಿತ. ಅದೇ ಅಶೋಕ್ ಕುಮಾರ್ನಿಂದ ನಿನಗೂ ಹಾಗೂ ಆ ನಿನ್ನ ಶನೇಶ್ವರನಿಗೂ ಜೈಲು ಊಟ ಖಾಯಂ. ಆ ಕೆಲಸ ಮಾಡಲು ನನ್ನ ಬಳಿ ಬಲವಾದ ಸಾಕ್ಷಿ ಇದೆ. ಈ ಮೊಬೈಲ್ ನಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ. ನೋಡು ಮಾಯಾ, ಇದನ್ನು ಲಾಯರ್ ಅಶೋಕ್ ಕುಮಾರ್ಗೆ ಕೊಳ್ಳ ಅಥವಾ ನೀನು ಆಯ್ತು ಪ್ರಿಯಕರ, ನೀವು ಹೇಳಿದಂತೆ ಕೇಳುತ್ತೇನೆ, ನೀವು ಹೇಳಿದಂತೆ ನಟಿಸುತ್ತೇನೆ. ಆದ್ರೆ ಈ ನಮ್ಮಿಬ್ಬರ ವಿಷಯ ಶನೇಶ್ವರಿಗೆ ಮಾತ್ರ ಗೊತ್ತಾಗಬಾರ್ದು. ಆಯ್ತು ಚಿನ್ನ, ನೀನು ಎಂತವಳಾದ್ರೆ ಇನ್ನು ಮೇಲೆ ಶನೇಶ್ವರ ಬಂದಾಗ ತಂಗಿ ಎಂದು ಕರೆಯುವೆ. ನಿಮ್ಮ ನಾಟಕಕ್ಕೆ ನಾನೂ ಸಹಕಾರಿಯಾಗಿರುವೆ. ಪಾರ್ಟ್ನರ್ ಅಂದ್ರೆ ಪಾರ್ಟ್ನರ್. ನಿಮ್ಮ ನೋಡಿದಾಗಿಂದ ನನ್ನ ಮನಸ್ಸಲ್ಲಿ ಕೂಡ ಪ್ರೀತಿ ಉಕ್ಕಿ ಹರಿತಾ ಇದೆ. ಆದ್ರೆ ಅದನ್ನು ಹೇಳುವ ಬಯಕೆ ಈಗ ತೀರ್ತಾ ಇದೆ. ನನಗೆ ಗೊತ್ತಿತ್ತು ಚಿನ್ನ, ಹೆಸರಿಗೆ ತಕ್ಕಂತೆ ಮಾಯೆ, ಮಾಯಕ್ಕೆ ತಕ್ಕಂತೆ ರೂಪ, ಮೈಮಾಟ, ನಡೆ, ಒಳಗಡೆ ನಿನ್ನ ಯೌವನದ ರತಿಗೀಡಿಯನ್ನು ಅನುಭವಿಸಲು. ಯಾವಾಗಷ್ಟೊಂದು ಆತರ? ಯಾಕೆ ಇಷ್ಟೊಂದು ಆತರವೇ ನಿಮಗೆ? ನಾನು ಹಸಿದು ಬಂದವನು. ಹಣ್ಣನ್ನು ಸವಿದಾಗಲೇ ಅದರ ರುಚಿ ಏನೆಂದು ಗೊತ್ತಾಗುವುದು. ನೋಡು, ಬರೀ ಕಣ್ಣಿನಿಂದ ನೋಡಿ ತೃಪ್ತಿ ಪಡೆಯುವ ನೋಡಿದಾಕ್ಷಣ ಅದನ್ನು ಪಡೆಯುವ ಹಂಬಲ ನಂದು. ನಾನು ಶನೇಶ್ವರನ ಹಾಗೆ ಅಲ್ಲ. ಏಕೆಂದರೆ ಆ ಮುಟ್ಟಾಳ ನಿನ್ನನ್ನು ಮದುವೆಯಾದರೆ ಕಣ್ಣಿನಿಂದ ನೋಡಿ ತೃಪ್ತಿ ಪಡೆಯುವ ಮುಟ್ಟಾಳ ಅವನು. ನನ್ನ ಕ್ಯಾರೆಕ್ಟರ್ ಡಿಫರೆಂಟ್. ಏನಂತೀಯ ಮಾಯ? ನೀವು ತುಂಬಾ ರಸಿಕರಪ್ಪ, ತುಂಬಾ ನಾಟಿ ನೀವು. ರಸಿಕತೆ ಇರಬೇಕು ಚಿನ್ನ. ರಸಿಕತೆ ಇಲ್ಲದವನ ಬಾಡು ಹೊರಕು ಛತ್ರಿ ಇದ್ದಂತೆ. ಬಾ. ಇದು
ಅಶೋಕ್ ಕುಮಾರ್ ಅವರೇ ಮಾತನಾಡೋದು. ಹಾ, ನಾಳೆನೇ ಜಡ್ಜ್ಮೆಂಟ್. ಏನು ಸೋಲ? ಸೋಲು ಅನ್ನುವಂಥ ಶಬ್ದ ನನ್ನ ಡಿಕ್ಷನರಿಯಲ್ಲೇ ಇಲ್ಲ. ಹಾ, ಸರಿ ಸರಿ, ಕೋರ್ಟ್ನಲ್ಲೇ ಮೀಟ್ ಆಗೋಣ. ಓಕೆ, ಬಾಯ್. ಲಿಂಗಮ್ಮ, ಏನು ಸಾಹೇಬ್ರೆ? ಕಾಫಿಯಲ್ಲಿ ಸಕ್ಕರೆನೇ ಇಲ್ಲ, ಏನು ಮರೆತು ಬಿಟ್ಟಿದೀಯಾ? ಏನು ತಿಳಿಗೆ ಬೇಕಿ ಹಾಕಲಿ, ಮರ್ತ ಬಿಟ್ಟಿದ್ರಿ. ಕೊಡಿ ಕೊಡಿ, ಹಾಕ ಬರ್ತೀನಿ. ಹಾ ಹಾ, ಬೇಡ ಬೇಡ, ನನಗೆ ಕೋರ್ಟಿನ ಸಮಯವಾಗಿದೆ. ನಾನು ಫೈಲ್ ತೆಗೆದುಕೊಂಡು ಬಾ. ಆಯ್ತು. ಲಿಂಗಮ್ಮ, ಏ ಲಿಂಗಮ್ಮ, ಬಾಯಲ್ಲಿ. ನೀವು ಮತ್ತೇನು ಮಾಡಿದ್ವಿ? ಸಾಹೇಬ್ರು ನೋಡಿದ್ರೆ ಅಂಜಿಕೆನ ಬರ್ತೀವಿ. ಲಿಂಗಮ್ಮ, ನಿನ್ನನ್ನು ನೋಡಿದ್ರೆ ನನಗೆ ಏನೋ ಹೇಳಬೇಕನ್ನಿಸ್ತಾ ಇದೆ. ಸಾಕ್ ನೀವು, ಸಾಕ್ ನೀವು. ದೇವ್ರೆ, ಇವತ್ತಂದ್ರೆ ನೀನೇ ಕಾಪಾಡಪ್ಪ. ಇವತ್ತು ನಮ್ಮ ಸಾಹೇಬ್ರು ಬರ್ದು ಇವತ್ತು. ಲಿಂಗಮ್ಮ, ನಿನಗೆ ಏನು ಕಮ್ಮಿ ಆಗಿದೆ ಹೇಳು? ಸ್ವಲ್ಪ ಬುದ್ಧಿ ಬೇಡವ? ತಿಂಗಳಿಗೆ 7,000 ರೂಪಾಯಿ ಸಂಬಳ ಕೊಡ್ತೀನಿ. ನೀ ಹೇಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕ್ರಿ? ರಾಣಿ, ಮಹಾರಾಣಿ ಹಂಗಿರ್ಬೇಕು. ಅದಕ್ಕ ಇವತ್ತೊಂದು ನಾನು ನಿರ್ಧಾರಕ್ಕೆ ಬಂದಿರಬೇಕು. ಇಂದಿನಿಂದ ನೀನು ನನ್ನ ಮನೆಯ ಬ್ಯಾಡ್ರಿ ಅಪ್ಪ, ನಮ್ಮ ಮುಂದೆ ಹೇಳಕ್ಕ ಹೋಗ್ಬೇಡ್ರಿ. ನನಗೆಲ್ಲ ಗೊತ್ತಾಗತ್ರಿ. ನೀ ಏನಾರ ತಿಳ್ಕೊಬೇಡ. ಈ ಹೆಣ್ಮಕ್ಕಳ ಬುದ್ಧಿನ ಎಷ್ಟು ಮೊಳಕಲ್ ಕೆಳಗೆ. ನೀನು ಈ ಮನೆಯ ಮಗಳು ಅಂದೆ ಅಂದ್ರೆ ನನ್ನ ತಂಗಿಯಾಗಿ ಇರಬೇಕಂತ ನನ್ನ ಆಸೆ. ಆಯ್ತು. ಅದಕ್ಕ ನೀ ಅಂತಿಂತ ಬಟ್ಟೆ ಹಾಕೊಳ್ಳದೆ ಒಳ್ಳೆ ಬಟ್ಟೆ ಹಾಕ್ಬೇಕಂತ. ಹಾ, ಮರ್ತಿದ್ದೆ, ಸ್ವಲ್ಪ ತಾಳ. ತಗೋ, ಇದನ್ನು ಉಟ್ಟುಕೊಂಡು ಒಡವೆಗಳು ಹಾಕಿಕೊಂಡು ಯುವರಾಣಿ ಹಾಗೆ ಈ ಮನೆಯಲ್ಲಿ ಇರಬೇಕು. ಆಯ್ತು ಸರ್, ನನ್ನ ತಪ್ಪಾತ್ರಿ. ಇದೇನು ಮಾಡುತ್ತೀರಿ? ಮತ್ತದೇ ತಪ್ಪ. ಲಿಂಗಮ್ಮ, ಇನ್ನು ಮುಂದೆ ನೀನು ನನಗೆ ಸಾಯಿಬ್ರೇ ಅಂತ ಕರೀಬಾರ. ಮತ್ರಿ ಬಾಯಿ ತುಂಬ ಅಣ್ಣ ಅಂತ ಕರಿಬೇಕು. ಎಲ್ಲಿ ಒಂದ್ಸಲ ಅಣ್ಣ ಅಂತ ಹೇಳು. ಅಣ್ಣ, ನನ್ನ ಮುತ್ತಿನ ಅಣ್ಣ. ಇದೇ ತಂಗಿ, ನಿನ್ನ ಬಾಯಿಯಿಂದ ಅಣ್ಣ ಅಂತ ಕರೆಸಿಕೊಳ್ಳಬೇಕೆಂಬ ಆಸೆ. ತಂಗಿ, ನನಗಿನ್ನು ಸಮಯವಾಯಿತು, ನಾನು ಹೋಗಿ ಬರಲೇ? ಅಣ್ಣ, ಹಾಗೆ ಹೋಗ್ತೀರಾ? ನಿಮ್ ತಂಗಿಗೋಸ್ಕರ ಒಂದು ಹಾಡು ಹಾಡಬಾರ್ದು? ಆಗಲಿ ತಂಗಿ.
ಸಿಕ್ಕಿರೋದು ನನ್ನ ಪೂರ್ವಜನಗಳ ಪುಣ್ಯನೇ ಆಗಿರ್ಬೇಕು. ಮನೆ ಭಾಳ ಕೆಲಸ ಐತ್ರಪ್ಪ, ನೀನು ಮಾಡೋರ ನೀನು ನನ್ನೆಡೆಗೆ ಹಚ್ಚಿದ ಬೆಂಕಿ ಆರಬೇಕಾದ್ರೆ ನೀನು ಸಾಯಲೇಬೇಕು. ಪಾರವಾಗಿ ಹೇಳಿ ನನ್ನ ಮಗನೇ, ಯಾರ ಹಿಂಗೆ ಕಿಸ್ಸಾಕತ್ತಿ? ಯಾರ ಯಾವ್ದಿದು ಜೋಗುವರ ಹೊಸಾದ್ ಬಂದಿತ್ತಲ್ಲ ನಮ್ಮ ಮನೆಗೆ? ಯಾರು ಬೇಕಾಗಿತ್ತು? ಹೆಂಗ್ಯಾಗ ಹೊರಕೊಳಕತ್ತಿ? ಅದೆಲ್ಲ ಆಮೇಲೆ ಇರಲಿ, ಮೊದಲು ನೀನು ಯಾರೆಂದು ಹೇಳಲೇ ಚೆಲುವಿ? ಅಯ್ಯಯ್ಯ ಬೋಬಣೆ, ಹಳೆ ಬೋಬಣೆ, ಚಲವಿ ಅಂತ ಚಲವಿ. ಅದ್ರ ಬರ ಚಲವಿ ಎಲ್ಲೆಲ್ಲಿ ಇರ್ತಾವ ಅಲ್ಲ ಬೆಲ್ಲ ಹಾಕಿ ಏನಂದಿ? ಎಷ್ಟು ಮಂದಿ ಚಲಿಗಾರ ಸಿಗ್ತಾರ ಅವ್ರ ಹಿಂದೆ ಬೆಲ್ಲ ಹೋಗೋದೇನಂತ ಅಂದೆ. ಹೌದು, ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಅಕ್ಕ, ತಂಗಿ, ತಾಯಿ, ಮಗಳಂತ ತಿಳಿದುಕೊಂಡಿದ್ದರ ಎತ್ತಿನೆತ್ತ ಕಾಮಕ್ಕೆ ಬೆಂಕಿ ಹಚ್ಚಬೇಕಾ? ಒಳ್ಳೆ ಮಾತಿನಿಂದ ನನ್ನ ಮಾತು ಕೇಳಿದರೆ ಸರಿ, ಇಲ್ಲದಿದ್ದರೆ ನನ್ನ ಆಸೆನು ಎಳೆದು ಈಡೇರಿಸಿಕೊಳ್ಳಬೇಕಾಗುತ್ತದೆ. ಅಷ್ಟು ದಮ್ ಐತೆನ? ಹಿಂದಕ್ಕೆ ಭಾಳ ಮಂದಿ ನೋಡ್ರಿಬೇಕ, ಮುಂದೊಂದು ಆಟಕ್ಕೆ ಆಗಲಿಲ್ಲ ನನಗ. ಯಾಕಂದ್ರೆ ಒಳ್ಳೆ ಮಹಾರಾಷ್ಟ್ರ ಕೈ ಇಟ್ಟಿ ಕಾಮ ಹೆಚ್ಚಿರುತ್ತೆ. ಕಾಮ ಬಾ ಸಿರಿಗಂಡ ಕಾಮಕ್ಕೆ ಬೆಂಕಿ ಹಚ್ತೀನಿ. ಯಾರು ನೀನು? ನಾನು ತಿಂಡೆ ಕೂಡ ಸಣ್ಣ ಕಡೆ ಆಗ್ತಾವ. ನಮ್ಮ ಮನೆಗೆ ಬಂದು ನಿಮ್ಮವ್ರ ಕಿಸರು ನನ್ನ ಮಗನ ನನಗೆ ಯಾರು ಕಳ್ತೆ ನೀನು ಯಾರ ತಂಗಿ ಆದ್ರೇನು, ಆದ್ರೆ ಈ ನಿನ್ನ ಮೈ ಮಾತ ನೋಡಿದ್ರ ನಾನು ಖುಷಿ ಈಗ ಏನ್ ರೀತಿ ಹಿಡಿಸ್ಕೊಳಕ್ಕೆ ಸಾಕು, ಮುಂದೆ ಹಿಡಿಸ್ಕೊಳಕ್ ಬಾ, ನೀನು ಬುದ್ಧ ಕೊಲತೀನಿ. ಯಾರು ನೀನು ಸ್ವಲ್ಪ ಒಳಗಡೆ ಹೋಗೋಣ. ನಮ್ಮ ಅಣ್ಣ ಬಂದ ಉಳ್ಕೊಂಡಿ, ಇಲ್ಲಾಂದ್ರೆ ಖಾರ ಪುಡಿ ಖಾರ ಪುಡಿ. ದಾರಿ ತಪ್ಪಿ ಬಂದಿರುವೇನೋ ಮೂರ್ಖ? ಸರಿಯಾದ ದಾರಿಗೆ ಬಂದಿರುವೆ. ಮೂರ್ಖ ನಾನಲ್ಲ, ಆನಿನ ಅಣ್ಣ ಹೇರೇ ಶಿವಕುಮಾರ್ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಗೂಡಿನಲ್ಲಿ. ಎಲೇ ಜಾಗೀರ್ದಾರ, ನಿನ್ನ ಹಾಗೆ ಮೂರ್ಖನಲ್ಲ ನನ್ನ. ನಿನ್ನ ಹೆಡಮುರಿ ಕಟ್ಟಿ ಒದೆಯುವುದು ದೊಡ್ಡ ಮಾತಲ್ಲ, ಆದ್ರೆ ಏನು ಮಾಡೋದು? ನೀನು ಸತ್ತರೆ ಅಳುವುದಕ್ಕೆ ಒಬ್ಬ ಹೆಂಡತಿಯೂ ದಿಕ್ಕಿಲ್ಲ. ಹೌದನೇ, ಮದುವೆ ಆದ್ಮೇಲೆ ನಿತ್ಯ ಒಂದೊಂದು ಹೆಣ್ಣಿನೊಂದಿಗೆ ಎಂಜಾಯ್ ಮಾಡುವುದು ನಾನು. ನನಗೆ ಸುಖ ಕೊಟ್ಟ ಪ್ರತಿ ಹೆಣ್ಣು ನನ್ನ ಹೆಂಡತಿನೇ. ಸತ್ತಾಗತ್ತೇ ಹೇಳುತ್ತಾರೆ. ನಾಯಿ ಜಾತಿಗೆ ಸೇರಿದವನೇ, ನಿನ್ನಲ್ಲಿ ಹಣ ಇರುವವರೆಗೆ ಮಾತ್ರ ನೀನು ಪ್ರೇಯಸಿ, ನಂತರ ನೀನು ಪರದೇಸಿ. ನೋಡು, ನಿನ್ನ ವಿಷಯ ನಮ್ಗೆ ಯಾಕೆ ಬೇಕು? ನೀನೇನಾದ್ರೂ ನಮ್ಮ ವಿಷಯಕ್ಕೆ ಅಪ್ಪಿತಪ್ಪಿ ಬಂದಿದೆಯಾದ್ರೆ ನಿನ್ನ ಸಾವು ನಮ್ಮ ಕೈಯಲ್ಲಿ ಕಟ್ಟಿಟ್ಟ ಬುತ್ತಿ. ಅದು ಈ ಶನೇಶ್ವರನಿಗೆ. ಈ ಕುಣ್ಣಿಗಳಿಂದ ಅದೆಂದಿಗೂ ಸಾಧ್ಯ ಇಲ್ಲ. ನಾನು ಶನೇಶ್ವರ್. ಈ ಜಾಗೀರ್ದಾರ್ ಶನೇಶ್ವರ ಹೆಸರು ಕೇಳಿದರೆ ಈ
ಜಾಗೀರ್ದಾರ್ ಶನೇಶ್ವರನಿಗೆ ಸವಾಲು. ಈ ನಿಮ್ಮ ಸವಾಲಕ್ಕೆ ಆದಷ್ಟು ಬೇಗ ಜವಾಬ್ ನೀಡುತ್ತೇನೆ. 10 ಕೊಲೆ ಮಾಡಿದವನಿಗೆ 1 ಕೊಲೆ ಮಾಡುವುದು ಕಷ್ಟದ ಕೆಲಸವಲ್ಲ. ಸಾಕು ಮಾಡುವೆ ನಿನ್ನ ಬಡಿವಾರದ ಮಾತು. ಬೇಟೆಯನ್ನು ಹುಲಿಯ ಜೊತೆಗೆ ಆಡಬೇಕೇ ವಿನಃ ಇಲಿಯ ಜೊತೆಗೆ ಅಲ್ಲ. ನೀನು ಕೊಂದಿದ್ದು ಹಿಂದೆ ಮುಂದೆ ಯಾರು ಇಲ್ಲದ ಒಬ್ಬ ನರಸತ್ತವಳನ್ನು. ನೀನು ತಂದೆಗೆ ಹುಟ್ಟಿದ ಮಗನಾಗಿದ್ದರೆ ಅಷ್ಟೊಂದು ತಾಕತ್ತು ನಿನ್ನ ಹತ್ರ ಇದ್ರೆ ನಮ್ಮ ಮನೆ ನಾಯಿ ಮರಿಯನ್ನು ಕೊಲ್ಲು. ಅವಾಗ ತಿಳಿಯುತ್ತೇನೆ ನೀನು ಗಂಡಸು ಎಂದು. ಆ ದೇವರು ಬಾಯಿ ಕೊಟ್ಟಿದ್ದಾನೆಂದು ಬಾಯಿಗೆ ಬಂದಂತೆ ಬಗಳಿದರೆ ಬಾಯಿ ಮೇಲೆ ಒದ್ದು ಹಲ್ಲು ಮುರಿಬೇಕಾದ್ರೆ ನನ್ನ ಹಲ್ಲು ಮುರಿತೀಯ ಮಗನೇ? ಜಾಗೀರ್ದಾರ ಮತ್ತೆ ಯಾರಾದರೂ ಇದ್ದರೆ ಹೇಳು, ಅವರನ್ನು ಸೇರಿಸಿ ಹಲ್ಲು ಮುರಿಯುತ್ತೇನೆ. ಇವತ್ತೇನಾಗುತ್ತೋ ಆಗ್ಲಿ ಬಿಡು. ಈ ನನ್ನ ಮಗನ ಹಲ್ಲು ಮುರಿದು ನುಚ್ಚುತ್ತೇನೆ ಹಚ್ಚಬೇಕು ಲುಚ್ಚಾಗೆ. ಹಲ್ಲೆ ಇಲ್ಲದ ಬಚ್ಚ ನನ್ನ ಮಕ್ಕಳ್ರಿ, ನನ್ನ ಹಲ್ಲು ಮುರಿತೀರಿ? मैं कौन है मालूम है क्या रे? बीमा तेरे का आदमी है मैं. अब जलपुर जागीरदार मेरा नाम सुन. कौन भी बोलता है? ओहो, शेर कब तक खामोश रहता है? ये बिल्ली भी बोलने लगता है. ಬಾಯಿ ಮುಚ್ಚೋ ಲುಚ್ಚ. ಇಲ್ಲಿ ತನಕ ಬಾಯಿಯಿಂದ ಹೇಳಿದಾಯ್ತು, ಇನ್ನು ಮುಂದೆ ಕೈಯಿಂದ ಹೇಳಬೇಕಾಗುತ್ತದೆ. ಒಂದೇ ಒಂದು ನಿಮಿಷ ಇಲ್ಲಿ ನಿಂತರೆ ಹಲ್ಲು ಮುರಿಯುವುದು ಗ್ಯಾರಂಟಿ. 1 ನಿಮಿಷ ಯಾಕೆ ಮಗನೇ? 1 ಗಂಟೆ ಬೇಕಾದ್ರೆ ನಿಲ್ಲುತ್ತೇನೆ. ಆದ್ರೆ ನಿಲ್ಲುವುದಕ್ಕೆ ನನಗೆ ಈಗ ಸಮಯವಿಲ್ಲ. ನಂಬಿಕೆ ಸೇರಿಸಿಕೊಳ್ಳುತ್ತೇನೆ. ಆದ್ರೆ ಒಂದು ಮಾತು ಸತ್ಯ, ಈ ಶನೇಶ್ವರಿಂದ ನಿಮ್ಮ ಮನೆ ಸರ್ವನಾಶವಾಗುವುದು. ಹೆಚ್ಚಿಗೆ ನಿಮ್ಮ ಮನೆಗೆ ಶನಿಯಾಗಿ ಕಾಡುತ್ತೇನೆ. ನೆನಪಿರಲಿ, ಬರ್ತೇನೆ. ಹೌದಾ? ಬೇಡ. ಅಣ್ಣನಿಗೆ ಒಂದು ಮಾತು ಹೇಳದೆ ಇವನಿಗೆ ಒಂದು ಏಟು ಹಾಕುವುದು ಬೇಡ. ಅಣ್ಣನಿಗೆ ಒಂದು ವಿಷಯ ತಿಳಿಸಿ ನಂತರ ಇವನ ವಿಚಾರಿಸಿಕೊಳ್ಳೋಣ. ಅಲ್ಲಣ್ಣ, ಕೇಳ್ತಾ ಇದ್ದೆ ಅವನು ಆಡ್ತಿರೋ ಮಾತುಗಳನ್ನು. ಅಲ್ಲ, ನಮ್ಮ ಹಂತವ್ರಿಗೆ ಈ ತರ ಮಾತಾಡ್ಬೇಕಾದ್ರೆ ಏನು ಸಾಮಾನ್ಯ ಜನರ ಗತಿಯೇನಣ್ಣ? ಅಣ್ಣ, ಎಂತವ್ರಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ನಡೆಯೋದಿಲ್ಲ. ದಂಡಂ ದಶಗುಣಂ ಧಾರಿ. ಹೌದು ಗೋಪಾಮ್, ನಾಯಿ ಬಗಳಿದರೆ ದೇವಲೋಕ ಹಾಳಾಗುವುದೇ. ಅಷ್ಟಕ್ಕೂ ಅವನ್ಯಾರು? ಒಬ್ಬ ನರ ಪೀಳೆ. ಹೊಲಸಿನಲ್ಲಿ ಕಲ್ಲು ಹಾಕಿದರೆ ಆ ಹೊಲಸು ನಮಗೆ ಸಿಡಿಯುತ್ತದೆ. ಅಷ್ಟಕ್ಕೂ ಅವನ ಪಾಪದ ಕೊಡ ಇನ್ನೂ ತುಂಬಿಲ್ಲ. ಆ ಕೊಡ ತುಂಬಿದ ನಂತರ ತಾನೇ ತುಳುಕುತ್ತದೆ. ಗೌತಮ್, ನಾನು ಅಣ್ಣ ಇರುವವರೆಗೆ ಯಾವ ಹೆದರಿಕೆಯೂ ಬೇಡ. ಇಂಥ ಎಷ್ಟೋ ನರಪೀಡೆಗಳು ಬಂದರೂ ಕೂಡ ನಾವು ಅಂಜುವ ಕಾರಣವೇ ಇಲ್ಲ. ಬಾ ಹೋಗೋಣ. ಏನು ಕಂಬ ಬೀಳಕತ್ತೋರಿ, ಹೈರಾಣಾಗಿ ಹಾಕೋದ ಕೆಳ ಅವನು ಕೆಳಗೆ ಬೀಳಕತ್ತು. ಭಾಳ ಹೊತ್ತಿನ ತನಕ ಕಡಿಮೆ ನಿಂದ್ರೊಳಗವಂತ ಜನ ಮಾತಾಡ್ಕೊಳ್ಬೋದು. ಈಗ ನಾವು ಈ ಕಂಬ ಕಡಿ ನಿಂದ್ರಿಸಿ ಸಾಕಾಗುತ್ತೆ ನೋಡಿ. ಯಾಕಂದ್ರೆ ತೆಗ್ಗಿನೊಳಗೆ ಹಾಕಬೇಕು, ಏರ್ಬೇಕು, ಇಳಿ, ಏರ್ಬೇಕು, ಇಳಿಬೇಕು.
ಏನ್ ಮಾಡಿದ್ರು ಅವನು ಕಡಿಮೆ ನಿಂದ್ರಲ್ಲ ಅಂದಂಗ ಇಲ್ಲಿ ನನಗೆ ಲಿಂಗಿ ಅರ್ತಿಂಗ್ ಮಾಡಕ್ ಬಾ ಅಂತ ಹೇಳಿದ್ರು. ಆದ್ರೆ ಏನು ಮಾಡೋದ್ರಿ ಅವನು ನಮ್ಮ ಎಷ್ಟೋ ಮಜೀದ್ ಸಾಬ್ರು ನನಗೆ ನೈಟ್ ಡ್ಯೂಟಿ ಹಾಕಿ ಅವ್ನು ಎಲ್ಲ ಕೆಲಸ ಎಡವಟ್ಟು ಮಾಡಿರ್ತಾರೆ. ಹೇಳಿ ಈಗೇನ ನಾಗಾದ್ರಿ ಹೋಗಿ ಬಂದ್ರೆ ಕರಿಯ ಕುದುಲಿಗೆ ಕೆಂಪನ ಬಣ್ಣ ಹಾಕಿ ನಾನು ಇವತ್ತು ಎಲ್ಲ ಕೆಲಸ ಬಿಟ್ಟು ನಿಂದ ಮಾಡಬೇಕಂತ ಬಂದಿಲ್ಲ. ಕಾಂಬ್ ರಿಪೇರ್ ಲೈಟ್ ರಿಪೇರ್ ಯಾಕಂದ್ರೆ ಲಗುನ ನೀನು ಟೆಸ್ಟರ್ ಎಲ್ಲೈತಿತ್ತು ತಗೊಂಡು ಅನ್ಬೋಡ್ದಾಗ ಯಾಕಂದ್ರೆ ನಮಗೆ ಲಾಸ್ ಮಾಡಕ್ ಹೋಗ್ಬೇಡ. ನಾವು ನಮ್ದ್ರಲ್ಲೇನೆ ಟೆಸ್ಟ್ ಮಾಡ್ತೇವ ನೋಡು. ಮೊದಲ ನಮ್ಮ ಟೆಸ್ಟರ್ನ್ಯಾಗ ಕರೆಂಟ್ ಬಂದ್ರೇನೆ ನಿಮ್ಮ ಮನ್ಯಾಗ ಕರೆಂಟ್ ಐತಿ ಅಂತ ಗೊತ್ತಾಗೋದು. ಆದ್ರ ಇದೇನು ಶಾಟ್ ಬರ್ತದಲ್ಲ ಅದು ಶಾಟ್ ಬರೋದು ಕೂಡ ಸುಮ್ಮನಲ್ಲ. ಅವು ಒಂದಕ್ಕೊಂದು ಮೆತ್ಕೊಂಡಿ ಒಂದ್ರ ಹಂಗಾಗ್ತದೆ ವಯರ. ಅದಕ್ಕೆ ನಿಂದು ಮ್ಯಾಲಿಂದು ಕೆಳಗಿಂದು ಎಲ್ಲ ಫುಲ್ಲ ಬಿಚ್ಚಿ ಚಕ್ ಮಾಡಿ ಕರೆಂಟ್ ಹಾಕದಾರ ನೋಡಿ ಛಕ್ 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 ಅಂತ ಬೆಳಗ್ಗೆ ಸ್ವಲ್ಪ ನಮ್ದೆಲ್ಲ ಬಿಚ್ಚೋದು ಬಿಚ್ಚಿ ಏನು ಫಜಿತಿ ಮಾಡ್ಬೇಕಂತ ಮಾಡಿದಿ. ಫಜಿತಿ ಏನಿಲ್ಲ, ವಯರ್ ವೈರಿಂಗ್ ದಾಗ ಫಾಲ್ಟ್ ಇತ್ತಂದ್ರ ಚೆಕ್ಕಿಂಗ್ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ವಯರ್ ಬಿಸ್ತೀನಿ ಅಂತ. ನೀ ಏನ್ ಮಾಡ್ತೀವಿ ಏನ್ ಬರ್ತೀವಿ ಗೊತ್ತಿಲ್ಲ, ನಮ್ಮದು ಬಂದು ಚೆಕ್ ಮಾಡ. ಯಾಕಂದ್ರೆ ನಮ್ಮ ಮನೆ ಕರೆಂಟ್ ಇಲ್ಲ ಅದಕ್ಕೆ ಇಟ್ಟು ತ್ರಾಸ ಆಗೈತಿ. ಇಲ್ಲಿ ಇಡೀ ಊರಿಗೆ ಕರೆಂಟ್ ಇಲ್ಲದಕ್ಕೆ ನಾ ಬಂದಾಗಿ ನೀರ ತುಪ್ಪ 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 ಬಳಸಾಕತ್ತಾರ. ಏನಾರ ಮಾಡ ಹೆಂಗಾರ ಮಾಡ ಒಟ್ಟಿನ ಮೇಲ ಕರೆಂಟ್ ಸಪ್ಲೈ ಮಾಡ. ಮೂಡೆ ಇಳಿಸ್ಬಿಡ್ಲಕ್ಕ ನಾನು ಜಲ್ದಿ ಮಾಡ್ಬೇಕಂತೀನ ಕರೆಂಟ್ ಸಪ್ಲೈ. ಅವ್ರು ಏನ್ ಮಾಡೋದು, ಒಂದ್ ಕಡೆ ಆಗುದೇ ತಡ ಮತ್ತೊಂದ್ ಕಡೆಗೆ ಬಿಚ್ಚಿ ಬಿಚ್ಚಿ ಬೀಳಕ. ನಾ ಎತ್ತಿ 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 ಹಾಕಿದಾಗ ಎಲ್ಲ ಲೂಸ್ ಆಗಿ ಟಚ್ ಆಗಲ್ಲಾಗ್ಯದ. ಏನಾದ್ರು ಒಂದಕ್ಕೊಂದು ಲೂಸ್ ಆಗತ್ತವು, ಟಚ್ ಆಗಲ್ಲ, ಒಂದು ಕಡೆ ಹೋಗ ಒಡೆ ಹೋಗ ನೋಡ. ನೀ ಏನಾರ ಮಾಡ ವಾಟ್ ಕರೆಂಟ್ ಸಪ್ಲೈ ಮಾಡ. ನಾನೇನ ಕದ್ದು ಕರೆಂಟ್ ಹಾಕ್ಸ್ಕೊಂಡಿಲ್ಲ ದೋಸ್ತ, ಚಾಪುರ್ಗಸ್ತಾಗಿ ಮೆಟ್ಟ
ಈ ಶಕ್ತಿ ನಿನ್ನಲ್ಲಿಲ್ಲ. ಏ ಶಕ್ತಿ ಇಲ್ಲ. ಆ ಮಾತ್ರ ಗ್ಯಾರಂಟಿ ಇದ್ದೀನಲ್ಲ. ಏ, ಒಂಬತ್ತು ಇಲ್ಲ. ಒಂದು ಸಲ ಮಾಡ್ತೀನಿ ಅಂದ್ರೆ ಆಯ್ತು, ಏ, ಅವ್ರು ಮಾಡೇ ಮಾಡ್ತೀನಿ. ಆದ್ರೆ ಏನ್ ಮಾಡೋದ ಲಿಂಗಿ, ಏನು ನನಗೆ ಈಗೆಲ್ಲಾ ಕಡೆ ಮಾಡೋದಾಗ ಸಾಕಾಗ್ಯಾವ. ಇವ್ನು ಮುಂದ ಒಂದೇ ಕಡೆ ಮಾಡ್ಬೇಕಂತ ಮಾಡಿ. ನೀ ಎಲ್ಲರೂ ಮಾಡಿದಿ, ಎಲ್ಲ ಕಡೆ ಮಾಡಿದಿ. ನನ್ನ ಕೆಲಸ ನಮ್ದಲ್ಲ ತಿರುಗಾಡಿ ಮಾಡೋದೇ ನನ್ನ ಕೆಲಸ. ಅದಕ್ಕೆ ಹಿಂಗಾಗ್ಯಾನ ಮಗ ಇವ. ಮತ್ತ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕನೇ ಅಲ್ಲ, ಕರಿಮಣಿ ಮಾಲೀಕನೇ ಅಲ್ಲ, ಏನಿಲ್ಲ, ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ, ನಿನ್ನದಂತಿರುವ ಸುಳ್ಳಲ್ಲ, ಸುಳ್ಳುಗಳಿಲ್ಲ ನಿನ್ನಲ್ಲ, ಸುಳ್ಳಿನ ನಿಜವೂ ಸುಳ್ಳಲ್ಲ, ಏನಿಲ್ಲ, ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ತೀರುತ್ತಿ, ನೋಡ್ತಾ ಆಗೋಗೈತೆ ಶಾನೆ ತೀರುತ್ತಿ, ಪಕ್ಕದಲ್ಲಿದ್ರೆ ನಾನು ಶಿವ ನೀನೆ ಪಾರ್ವತಿ, ಪಸಂದಾಗೋಳೆ ನಾನು ಪಸಂದಾಗೋಳೆ, ಆದ್ರೆ ನೀವು ಒಂದು ಕಡಿಮೆ ಮಾಡಂಗಿಲ್ಲ, ಎಲ್ಲರಿಗೂ ಮಾಡವಲ್ಲ. ನೋಡ್ ದೋಸ್ತ, ನೀ ತಿರುಗಾಡ್ರ ಮಾಡ, ಹೊರಗಾಡ್ರ ಮಾಡ, ಆದ್ರೆ ಕೆಲಸ ಮಾತ್ರ ಭಾಳ ಮುಖ್ಯ ಮಾಡೋದು. ಒಂದು ಕಡೆ ಮಾಡ್ತೀವಿ ಉಳಿತೀವಿ. ಆಯ್ತೋರ ಲಿಂಗಿ, ಇವು ನಾ ನೀನೇ ಕೆಲಸ ಮಾಡೋದು ಕಲಿಸ್ತೀನಿ ಅಂದ ಮೇಲೆ ನಾನು ಯಾಕೆ ಬಂದಲ್ಲಿ ಇನ್ನು ಮುಂದೆ ನೀ ಹೇಳು, ನೀ ಹೇಳಿದಾಗ ನಾ ಬಂದು ಮಾಡ್ತೀನಿ ಏನ ಕೆಲಸ. ಅದು ಕೆಲಸ ಮಾಡಿರಲಿ ಲವರ ಬಂದು ಮಾಡ. ಯಾಕಂದ್ರೆ ನಮ್ಮ ಅಶೋಕ್ ಸಾಹೇಬ್ರು ಭಾಳ ಬೆರೀತಿದ್ರು, ಅವ್ರಿಗೆ ದೇವ್ರ ಸಹಿತ ಪ್ರೀತಿ ಮಾಡ್ತಾರ. ನೀನು ಕರೆಂಟಿಂದ ಅಪ್ಪಿ ತಪ್ಪಿ ಅವ್ರಿಗೆ ಏನಾದ್ರು ಸಾಂಬಾರ್ ನಾನು ಸಿಟ್ಟು ಬಾಂತ ನಿನ್ನ ಕೆಲಸ ಬರಂಗಿಲ್ಲ. ನಾನು ಬರ್ತೀನಿ ಅಂದಂಗ ಇನ್ನೊಂದು ವಿಷಯ ಏನು ಹಾಗೆ ಮಾಡಕ್ ಹೋಗಬೇಡ. ಈಗ ನಾ ಸದ ನಿನ್ನ ಮನೆ ಕಡೆಗೆ ಹೊಂಟಿದ್ದೆ, ನಿಮ್ಮ ಮನೆ ಕಡೆ ಹೋಗು. ಆದ್ರೆ ನೀ ಮತ್ತೆ ನಾ ಇರಂಗಿಲ್ಲ, ಯಾಕಂದ್ರೆ ಪಂಪ್ ಆಪರೇಟರ್ ಖಜೀರ್ ವಾಸದ ಅವನ ಭೇಟ ಕರ್ಕೊಂಡು ಬರ್ತೀನಿ. ಪಂಪ್ ಆಪರೇಟರ್ ಕಬಿರೇಗ ಯಾಕ ಅವನಿಗೆ ಯಾಕೆ ಬೆಟ್ಟ ಆಗ್ತೀವಿ? ಅವನಿಗೆ ಏನಾದ್ರು ಕೆಲಸ ಯಾಕಂದ್ರೆ 3 ದಿನ ಆತು ನಮ್ಮ ಮನೆಯೊಳಗ ನೀರು ಬರುದು ಬಂದ್ರು ರಾಡಿ 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 ಬರಕತ್ತವ. ಏನು ಫೋರ್ಸಬಲ್ ಬರವಲ್ವು, ಏನಿ ಬಿಡಾಕತ್ತವ. ಒಳಗೆ ಏನಾದ್ರು ಸಿಕ್ಕೊಂಡೈತೆ ಒಂದಿಷ್ಟು ಕತ್ತರಿಸಿ ಬಿಡ ಅಂತ ಹೇಳಿ ಕರ್ಕೊಂಡು ಬರಕೈತಿ. ಅಂದ್ರ ನಿನ್ನ ನಳನೂ ಖರಾಬ್ ಆಗ್ಯದ ಅನ್ನಂಗ ಆತು. ನೋಡಲಿಂಗಿ, ಮೊದಲ ನಿನ್ನ ನಳ ಮತ್ತು ನಳದ ಪೈಪ ಇವು ಎರಡು ಸರಿಯಾಗಿ ಮಾಡಿಸ್ಕೊ. ಆದ್ರೆ ನಮಗೆ ಹೀಗೆ ಅಡ್ವಾನ್ಸ್ ಕೊಟ್ಟು ಮೊದಲು ಏನು ಕೊಟ್ಟಿದ್ದಲ್ಲ ಒಂದು ಚಾನ್ಸ್, ಅದಕ್ಕೆ ಮತ್ತೆ ಬೇಡಕತ್ತೈತಿ ನನ್ನ ಮನಸ್ಸು. ಟಿವಿ ವಾಡಾಗಿತ್ತು ಕೆತ್ಕೊಂಡ ಕುದ್ಕೊಂಡಿವ ಬಿಡ್ತಾನ ಇವ್ನು. ಹರಿಯ ಕೂದಲಿಗೆ ಕೆಂಪನ್ನ